ಆತ್ಮೀಯ ಸ್ಪರ್ಧಾ ಮಿತ್ರರೆಲ್ಲರಿಗೂ ಬಸವರಾಜ್ ಹನಕಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಿಯ ಸ್ಪರ್ಧಾ ಮಿತ್ರರೇ, ಈಗಾಗಲೇ ಹಾಸನರಲ್ಲಿ ಎಕ್ಸಾಮ್ ಕೇವಲ 2 ದಿನ ಉಳಿದಿದ್ದು, ಅದೇ ರೀತಿಯಾಗಿ ಹಾವೇರಿ ರ್ಯಾಲಿಯಲ್ಲಿ ದೈಹಿಕ ಪರೀಕ್ಷೆಯಲ್ಲಿ ಪಾಸ್ ಆದಂತ ವಿದ್ಯಾರ್ಥಿಗಳು ಕೂಡ ಎಕ್ಸಾಮ್ ತಯಾರಿಯನ್ನು ನಡೆಸ್ತಾ ಇದ್ದೀರಿ. ಹಾಗೆ BSF ಹಾಗೂ CISF ಅಭ್ಯರ್ಥಿಗಳು ಕೂಡ ಎಕ್ಸಾಮ್ಗೆ ತಯಾರಿ ನಡೆಸ್ತಾ ಇದ್ದೀರಿ. ಇನ್ನು ಮುಂದೆ ಬರ್ತಕ್ಕಂಥ SSC ಕಾಲ್ ಫಾರ್ಮ್ಸ್ ಇದೆ. SSC GD ಕಾಲ್ ಫಾರ್ಮ್ ಆಗೋದಿದೆ. ಸುಮಾರು 63,000 ಪೋಸ್ಟ್ ಕಾಲ್ ಫಾರ್ಮ್ ಅದ. ಸೊ ಅದಕ್ಕಾಗಿ ಕೂಡ ನೀವು ತಯಾರಿ ನಡೆಸ್ತಾ ಇದ್ದೀರಿ. ಆ ಎಲ್ಲ ಒಂದು ಎಕ್ಸಾಮ್ಸ್ ಗಳಿಗೆ ಬಹುಮುಖ್ಯವಾದಂತ ಪ್ರಶ್ನೆಗಳನ್ನ ನಮ್ಮ ಯುವರತ್ನ ಕರಿಯರ್ ಅಕಾಡೆಮಿಯಲ್ಲಿ ನಡೆದಂತ ಮಾಡೆಲ್ ಎಕ್ಸಾಮ್ ಕ್ವಶನ್ಸ್ ಅನ್ನ ಇವತ್ತು ಈ ವಿಡಿಯೋದ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಎಲ್ಲರೂ ಈ ವಿಡಿಯೋನ ಕೊನೆವರೆಗೂ ವೀಕ್ಷಿಸ್ರಿ. ಯಾಕಂದ್ರೆ ಇವತ್ತು ಹೇಳುವಂತ ಈ ಡಿಸ್ಕಷನ್ ಕ್ಲಾಸ್ ಏನದಲ್ಲ, ಸಂಪೂರ್ಣವಾಗಿ ಇದ್ರೊಳಗ GK ಕ್ವಶನ್ ಆಯ್ತು, ಸೈನ್ಸ್ ಕ್ವಶನ್ ಆಯ್ತು, ಅದ್ರ ಜೊತೆಗೆ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಇವನ್ನೆಲ್ಲ ಕ್ರೋಢೀಕರಿಸಿಕೊಂಡು ಡಿಸ್ಕಷನ್ ಮಾಡ್ತೀನಿ. ಸೊ ಕೊನೆವರೆಗೂ ತಪ್ಪದೆ ವಿಡಿಯೋವನ್ನು ನೋಡ್ರಿ. ಸೊ ಅದೇ ರೀತಿ ಯಾರೆಲ್ಲ ಈ ಎಕ್ಸಾಮ್ಸ್ ಗಳಿಗೆ ಪ್ರಿಪರೇಷನ್ ಮಾಡ್ತಾ ಇದಾರ ಅವರಿಗೆ ಈ ವಿಡಿಯೋನ ತಲುಪಿಸ್ರಿ ಅಂತ ಹೇಳ್ತಾ ನೇರವಾಗಿ ಸಮಯವನ್ನು ವ್ಯರ್ಥ ಮಾಡದೆ ನಾವು ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಒಂದೊಂದು ಪ್ರಶ್ನೆ ಹೇಳ್ಕೊಂತ ಹೋಗ್ತೀನಿ. ನೀವು ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. ಸೊ ಇಲ್ಲಿ ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನದ, ಹೂ ವಾಸ್ ದ ಫಸ್ಟ್ ವುಮನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಹೂ ವಾಸ್ ದ ಫಸ್ಟ್ ವುಮನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ನಮಗೇನ್ ಕೇಳ್ತಾ ಇದ್ದಾರೆ ಪ್ರಶ್ನೆ, ಫಸ್ಟ್ ವುಮನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಫಸ್ಟ್ ವುಮನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದಾಗ ಸೊ ಇಲ್ಲಿ ಪ್ರೆಸಿಡೆಂಟ್ ಯಾರು? ಫಸ್ಟ್ ವುಮನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ವುಮನ್ ಪ್ರೆಸಿಡೆಂಟ್ ಬೇಕಾಗಿದ್ದಾರೆ. ಯಾವ ಪ್ರೆಸಿಡೆಂಟ್? ವುಮನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನಿಮ್ಗೆ ಗೊತ್ತಿರ್ಬೇಕು. ಆಪ್ಷನ್ ನೋಡ್ರಿ, ಸರೋಜಿನಿ ನಾಯ್ಡು, ಇಂದಿರಾ ಗಾಂಧಿ, ಪ್ರತಿಭಾ ಸಿಂಗ್ ಪಾಟೀಲ್, ದೆನ್ ನಿರ್ಮಲಾ ಸೀತಾರಾಮನ್ ಅಂತದ. ಸೊ ಇಲ್ಲಿ ನಿಮ್ಗೆ ಗೊತ್ತಿರ್ಲಿ ಯಾರು ಆಗ್ತಾರ ಹಂಗಿದ್ರ ಫಸ್ಟ್ ವುಮನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರು? ಸೊ ಇಲ್ಲಿ ಫಸ್ಟ್ ವುಮನ್ ಪ್ರೆಸಿಡೆಂಟ್ ಯಾರು ಆಗ್ತಾರಪ್ಪ ಅಂದ್ರ ಗೊತ್ತಿರ್ಲಿ ಯಾರು? ಪ್ರತಿಭಾ ಸಿಂಗ್ ಪಾಟೀಲ್. ಯಾರು? ಪ್ರತಿಭಾ ಪಾಟೀಲ್ ಅಂತ ಕರಿತೀವಿ ನಾವು. ಪ್ರತಿಭಾ ಪಾಟೀಲ್. ಏನಿವರು? ಪ್ರತಿಭಾ ಪಾಟೀಲ್ ಫಸ್ಟ್ ವುಮನ್ ಪ್ರೆಸಿಡೆಂಟ್. ಫಸ್ಟ್ ವುಮನ್ ಪ್ರೆಸಿಡೆಂಟ್ ಅಂದ್ರೆ ಯಾರು? ಪ್ರತಿಭಾ ಪಾಟೀಲ್. ಯಾವ ಪಾಟೀಲ್? ಪ್ರತಿಭಾ ಪಾಟೀಲ್. ಏನಿವರು? ಫಸ್ಟ್ ವುಮನ್ ಪ್ರೆಸಿಡೆಂಟ್. ಹಾಗಿದ್ರೆ ಫಸ್ಟ್ ಪ್ರೆಸಿಡೆಂಟ್ ಯಾರು ಬರ್ತಾರ? ಫಸ್ಟ್ ಪ್ರೆಸಿಡೆಂಟ್ ಅಂದ್ರ ರಾಜೇಂದ್ರ ಸಿಂಗ್. ಯಾವ ಸಿಂಗ್? ರಾಜೇಂದ್ರ ಪ್ರಸಾದ್. ಸಾರಿ, ರಾಜೇಂದ್ರ ಪ್ರಸಾದ್. ಫಸ್ಟ್ ಪ್ರೆಸಿಡೆಂಟ್ ಅಂದ್ರೆ ಯಾರು ಬರ್ತಾರ? ರಾಜೇಂದ್ರ ಪ್ರಸಾದ್. ಫಸ್ಟ್ ವುಮನ್ ಪ್ರೆಸಿಡೆಂಟ್ ಅಂದ್ರೆ ಯಾರು ಬರ್ತಾರ? ಪ್ರತಿಭಾ ಪಾಟೀಲ್ ಬರ್ತಾರ. ಅದೇ ರೀತಿ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂದ್ರೆ ಯಾರು ಬರ್ತಾರ? ಫಸ್ಟ್ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಜವಾಹರ್ಲಾಲ್ ನೆಹರು. ಸೊ ಅದೇ ರೀತಿ ಫಸ್ಟ್ ವುಮನ್ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಯಾರು ಬರ್ತಾರ? ಫಸ್ಟ್ ವುಮನ್ ಪ್ರೈಮ್ ಮಿನಿಸ್ಟರ್ ಅಂದ್ರ ಯಾರು ಬರ್ತಾರೆ? ಇಂದಿರಾ ಗಾಂಧಿ. ಯಾರು? ಇಂದಿರಾ ಗಾಂಧಿ. ಇಂದಿರಾ ಗಾಂಧಿ ಫಸ್ಟ್ ವುಮನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಇಂದಿರಾ ಗಾಂಧಿ ಬಗ್ಗೆ ನೋಡ್ರಿ, ನೆನ್ಪಿಟ್ಕೋದು. ಫಸ್ಟ್ ವುಮನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದ್ರೆ ಇಂದಿರಾ ಗಾಂಧಿ. ಫಸ್ಟ್ ಇಂಡಿಯನ್ ವುಮನ್ ಟು ಗೆಟ್ ಭಾರತ ರತ್ನ ಅವಾರ್ಡ್ ಯಾರು? ಇಂದಿರಾ ಗಾಂಧಿ. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ ಅಂದ್ರು ಇಂದಿರಾ ಗಾಂಧಿ. ಸೊ ಇಲ್ಲಿ ಭಾರತದ ಪ್ರಧಾನಿಯಾದಂತ ಮೊದಲ ಮಹಿಳೆ ಅಂದ್ರು ಇಂದಿರಾ ಗಾಂಧಿ ಅಂತ ಬರ್ತದ. ಫಸ್ಟ್ ಲೇಡಿ ಗವರ್ನರ್ ಆಫ್ ಇಂಡಿಯಾ ಅಂದ್ರೆ ಯಾರು ಬರ್ತಾರೆ? ಫಸ್ಟ್ ಲೇಡಿ ಗವರ್ನರ್ ಆಫ್ ಇಂಡಿಯಾ ಅಂದ್ರೆ ಯಾರು ಬರ್ತಾರೆ ಅಂದ್ರೆ ಸರೋಜಿನಿ ನಾಯ್ಡು. ಯಾವ ನಾಯ್ಡು ಬರ್ತಾರೆ? ಸರೋಜಿನಿ ನಾಯ್ಡು. ಫಸ್ಟ್ ಲೇಡಿ ಗವರ್ನರ್ ಇನ್ ಇಂಡಿಯಾ. ಸೊ ಅದೇ ರೀತಿ ಫಸ್ಟ್ CM, ಫಸ್ಟ್ ವುಮನ್ CM ಆಫ್ ಸ್ಟೇಟ್ ಅಂತ ಯಾರು ಬರ್ತಾರ? ಫಸ್ಟ್ CM ಆದಂತ ಮಹಿಳೆ ಯಾರಂದ್ರೆ ಗೊತ್ತಿರ್ಲಿ, ಸುಚೇತಾ ಕೃಪಲಾನಿ. ಯಾರು? ಸುಚೇತಾ ಕೃಪಲಾನಿ ಅಂತ ಬರ್ತಾರೆ. ಯಾರು ಬರ್ತಾರ? ಸುಚೇತಾ ಕೃಪಲಾನಿ ಅಂತ ಬರ್ತಾರೆ. ಇದು ಗೊತ್ತಿರ್ಲಿ. ಸೊ ಇದಾದ್ಮೇಲೆ ವಾಪಸ್ ನಿಮ್ಗ ಫಸ್ಟ್ ಇಂಡಿಯನ್ ವುಮನ್ ಟು ಗೋ ಟು ಸ್ಪೇಸ್ ಅಂತ ಕೇಳ್ತಾರೆ. ಯಾರು? ಕಲ್ಪನಾ ಚಾವ್ಲಾ. ಯಾವ ಚಾವ್ಲಾ? ಕಲ್ಪನಾ ಚಾವ್ಲಾ. ಯಾರು? ಕಲ್ಪನಾ ಚಾವ್ಲಾ ವಾಸ್ ದ ಫಸ್ಟ್ ಇಂಡಿಯನ್ ವುಮನ್ ಟು ಗೋ ಟು ಸ್ಪೇಸ್. ಸೊ ಮೊದಲ ಬಾರಿಗೆ ಗಗನಯಾನ ಮಾಡಿದ ಮೊದಲ ಭಾರತೀಯ ಮಹಿಳೆ ಯಾರಂದ್ರೆ ಕಲ್ಪನಾ ಚಾವ್ಲಾ. ಫಸ್ಟ್ ವುಮನ್ ಸ್ಪೀಕರ್ ಆಫ್ ಇಂಡಿಯಾ ಅಂತ ಕೇಳ್ತಾರೆ. ಮೊದಲ ಬಾರಿಗೆ ಸ್ಪೀಕರ್ ಆದಂತ ಮಹಿಳೆ ಯಾರಂದ್ರೆ ಯಾರು ಬರ್ತಾರೆ? ಮೀರಾ ಕುಮಾರ್. ಯಾವ ಕುಮಾರ್? ಮೀರಾ ಕುಮಾರ್. ಸೊ ಫಸ್ಟ್ ವುಮನ್ ಟು ಬಿಕಮ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಅಂತ ಬರ್ತದ. ಯಾರು? ಫಾತಿಮಾ ಬೀವಿ. ಯಾರು? ಫಾತಿಮಾ ಬೀವಿ ಅಂತ ಬರ್ತಾರೆ. ಸೊ ಇದಾದ್ಮೇಲೆ ಇವಿಷ್ಟು ಪಾಯಿಂಟ್ಸ್ ನೆನ್ಪಿಟ್ಕೋರಿ. ಫಸ್ಟ್ ವುಮನ್ ಪ್ರೆಸಿಡೆಂಟ್ ಅಂದ್ರೆ ಯಾರು? ಪ್ರತಿಭಾ ಪಾಟೀಲ್. ಫಸ್ಟ್ ಪ್ರೆಸಿಡೆಂಟ್ ಅಂದ್ರೆ ಯಾರು? ರಾಜೇಂದ್ರ ಪ್ರಸಾದ್. ಸೊ ಫಸ್ಟ್ ಲೇಡಿ ಗವರ್ನರ್ ಅಂದ್ರೆ ಯಾರು? ಸರೋಜಿನಿ ನಾಯ್ಡು. ಸೊ ಫಸ್ಟ್ ವುಮನ್ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಯಾರು? ಇಂದಿರಾ ಗಾಂಧಿ. ಫಸ್ಟ್ ವುಮನ್ ಟು ಗೆಟ್ ಭಾರತ ರತ್ನ ಅವಾರ್ಡ್ ಅಂದ್ರೆ ಯಾರು? ಇಂದಿರಾ ಗಾಂಧಿ. ಸೊ ಫಸ್ಟ್ ಇಂಡಿಯನ್ ವುಮನ್ ಟು ಗೋ ಟು ಸ್ಪೇಸ್ ಅಂದ್ರೆ ಯಾರು? ಕಲ್ಪನಾ ಚಾವ್ಲಾ. ಯಾವ ಚಾವ್ಲಾ? ಕಲ್ಪನಾ ಚಾವ್ಲಾ. ಇವಿಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋರಿ. ಫಸ್ಟ್ ವುಮನ್ ಸ್ಪೀಕರ್ ಅಂದ್ರೆ ಯಾರು ಬರ್ತಾರ? ಮೀರಾ ಕುಮಾರ್. ಯಾರು ಬರ್ತಾರೆ? ಮೀರಾ ಕುಮಾರ್. ಫಸ್ಟ್ ಇಂಡಿಯನ್ ವುಮನ್ ಟು ಗೆಟ್ ಮೆಡಲ್ ಇನ್ ಒಲಿಂಪಿಕ್ ಅಂತ ಬರ್ತದ. ಒಲಿಂಪಿಕ್ ನಲ್ಲಿ ಮೊದಲ ಬಾರಿಗೆ ಮೆಡಲ್ ತಂದಂತ ಭಾರತೀಯ ಮಹಿಳೆ ಯಾರು ಅಂತ ಕೇಳ್ತಾರೆ. ಸೊ ಅದ್ಯಾರು ಬರ್ತಾರ ಅಂದ್ರೆ ನಿಮ್ಗೆ ಗೊತ್ತಿರ್ಲಿ, ಕರ್ನಂ ಮಲ್ಲೇಶ್ವರಿ. ಯಾವುದು? ಕರ್ನಂ ಮಲ್ಲೇಶ್ವರಿ ಅಂತ ಬರ್ತದ. ಬ್ರಾಂಜ್ ಮೆಡಲ್ ತಂದಿದ್ದಾರೆ. ಯಾವ ಮೆಡಲ್? ಬ್ರಾಂಜ್ ಮೆಡಲ್. ಯಾವ್ದ್ರೊಳಗ ಅಂದ್ರೆ ವೇಟ್ ಲಿಫ್ಟಿಂಗ್ ಒಳಗೆ. ಎದ್ರೊಳಗ? ವೇಟ್ ಲಿಫ್ಟಿಂಗ್.
ಹಂಗಿದ್ರೆ ಫಸ್ಟ್ ಕ್ವಶನ್ ಕ್ಲಿಯರ್ ಆಯ್ತು, ನೆನ್ಪಿಡ್ಬೋರಿ. ಹೂ ವಾಸ್ ದ ಫಸ್ಟ್ ವುಮನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದ್ರೆ ಪ್ರತಿಭಾ ಪಾಟೀಲ್. ಓಕೆ, ಸೆಕೆಂಡ್ ಕ್ವಶನ್ ಹೋಗೋಣ. ವೆನ್ ನೇವಿ ಡೇ ಇಸ್ ಸೆಲೆಬ್ರೇಟೆಡ್ ಇನ್ ಇಂಡಿಯಾ? ಯಾವ ಡೇ? ನೇವಿ ಡೇ. ಯಾವ ಡೇ? ನೇವಿ ಡೇ. ನೇವಿ ಡೇ ಅನ್ನ ಇಂಡಿಯಾ ಒಳಗ ಯಾವಾಗ ಸೆಲೆಬ್ರೇಟ್ ಮಾಡ್ತಾರ ಅಂತ ಪ್ರಶ್ನೆ ಕೇಳಿದಾರ. ಎಲ್ಲರಿಗೂ ಗೊತ್ತಿರ್ಲಿ, ನೇವಿ ಡೇ ಅನ್ನ ಇಂಡಿಯಾ ಒಳಗ ಡಿಸೆಂಬರ್ 4 ಸೆಲೆಬ್ರೇಟ್ ಮಾಡ್ತೀವಿ. ಯಾವ 4? ಡಿಸೆಂಬರ್ 4. ಯಾವ ಡೇ ಪ ಇದು? ನೇವಿ ಡೇ. ಸೊ ಅದೇ ರೀತಿ ಏರ್ ಫೋರ್ಸ್ ಡೇ ಅಂತ ಬರ್ತದ. ಯಾವ ಡೇ? ಏರ್ ಫೋರ್ಸ್ ಡೇ. ಏರ್ ಫೋರ್ಸ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತಾರ ಇಂಡಿಯಾ ಒಳಗ? ಗೊತ್ತಿರ್ಲಿ, ಏರ್ ಫೋರ್ಸ್ ಡೇ ಅನ್ನ ಅಕ್ಟೋಬರ್ 8 ಸೆಲೆಬ್ರೇಟ್ ಮಾಡ್ತೀವಿ. ಯಾವ 8? ಅಕ್ಟೋಬರ್ 8. ಯಾವ ಡೇ ಇದು? ಏರ್ ಫೋರ್ಸ್ ಡೇ. ಯಾವ ಡೇ? ಏರ್ ಫೋರ್ಸ್ ಡೇ. ಇನ್ ನೆಕ್ಸ್ಟ್ ಗೊತ್ತಿರ್ಲಿ, ಆರ್ಮಿ ಡೇ ಅಂತ ಬರ್ತದೆ. ಯಾವ್ದು ಬರ್ತದ? ಇಂಡಿಯನ್ ಆರ್ಮಿ ಡೇ. ಸೊ ಆರ್ಮಿ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತಾರ ಇದು ಗೊತ್ತಿರ್ಲಿ, ಜನವರಿ 15. ಜನವರಿ 15. ಯಾವ ಡೇ ಇದು? ಆರ್ಮಿ ಡೇ. ನೆನ್ಪಿಟ್ಕೋರಿ, 3 ವಿಂಗ್ ನೋಡ್ರಿ. ನೇವಿ ಡೇ ಯಾವಾಗ? ಡಿಸೆಂಬರ್ 4. ಸೊ ನೆಕ್ಸ್ಟ್ ಏರ್ ಫೋರ್ಸ್ ಡೇ ಯಾವಾಗ? ಅಕ್ಟೋಬರ್ 8. ನೆಕ್ಸ್ಟ್ ಆರ್ಮಿ ಡೇ ಯಾವಾಗ? ಜನವರಿ 15. ಆರ್ಮಿ ಡೇ ಯಾವಾಗ? ಜನವರಿ 15. ಅಪಾರ್ಟ್ ಫ್ರಮ್ ದೀಸ್ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಡೇಟ್ಸ್ ಬರ್ತಾವ, ನೆನ್ಪಿಟ್ಕೋರಿ. ನಾನ್ ವೈಲೆನ್ಸ್ ಡೇ. ಯಾವ ಡೇ? ನಾನ್ ವೈಲೆನ್ಸ್ ಡೇ. ಸೊ ನಾನ್ ವೈಲೆನ್ಸ್ ಡೇ ಅಂದ್ರೆ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರ ಅಕ್ಟೋಬರ್ 2. ಗಾಂಧೀಜಿ ಅವರ ಬರ್ಡೇ ಅನ್ನ ನಾನ್ ವೈಲೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ, ಅಕ್ಟೋಬರ್ 2. ಯಾವ ಡೇ ಇದು? ನಾನ್ ವೈಲೆನ್ಸ್ ಡೇ. ಯಾವ ಡೇ? ನಾನ್ ವೈಲೆನ್ಸ್ ಡೇ. ಯಾವಾಗ? ಅಕ್ಟೋಬರ್ 2. ಇನ್ ನೆಕ್ಸ್ಟ್ ಗೊತ್ತಿರಲಿ, ಅರ್ತ್ ಡೇ. ಯಾವ ಡೇ? ಅರ್ತ್ ಡೇ. ಅರ್ತ್ ಡೇ ಅಂದ್ರೆ ಏಪ್ರಿಲ್ 22. ಯಾವ 22? ಏಪ್ರಿಲ್ 22 ಅನ್ನ ಅರ್ತ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಯಾವ ಡೇ? ಅರ್ತ್ ಡೇ. ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? ಏಪ್ರಿಲ್ 22. ಯಾವ ಡೇ ಇದು? ಅರ್ತ್ ಡೇ. ಇನ್ ನೆಕ್ಸ್ಟ್ ಇದಾದ್ಮೇಲೆ ವಾಪಸ್ ಯೋಗಾ ಡೇ. ನೆನಪಿರ್ಲಿ, ಯಾವ ಡೇ? ಯೋಗಾ ಡೇ. ಯೋಗಾ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರ ಜೂನ್ 21. ಯಾವ 21? ಜೂನ್ 21. ಯಾವ ಡೇ ಇದು? ಯೋಗಾ ಡೇ. ಇದಾದ್ಮೇಲೆ ವಾಪಸ್ ನಿಮ್ಗೆ ಗೊತ್ತಿರ್ಲಿ, ಯೋಗಾ ಡೇ ಜೂನ್ 21 ಆಯ್ತು. ನ್ಯಾಷನಲ್ ಸೈನ್ಸ್ ಡೇ. ನ್ಯಾಷನಲ್ ಸೈನ್ಸ್ ಡೇ ಅನ್ನ ಯಾವಾಗ ಸೆಲೆಬ್ರೇಟ್ ಮಾಡ್ತಾರ ಇದು ಗೊತ್ತಿರ್ಬೇಕು. ನ್ಯಾಷನಲ್ ಸೈನ್ಸ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರ ಫೆಬ್ರವರಿ 28. ಯಾವ 28? ಫೆಬ್ರವರಿ 28. ಯಾವ ಡೇ ಇದು? ನ್ಯಾಷನಲ್ ಸೈನ್ಸ್ ಡೇ. ಯಾವ ಡೇ? ನ್ಯಾಷನಲ್ ಸೈನ್ಸ್ ಡೇ, ಫೆಬ್ರವರಿ 28. ಇನ್ ನೆಕ್ಸ್ಟ್ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅಂತ ಬರ್ತದೆ. ಯಾವ ಡೇ? ನ್ಯಾಷನಲ್ ಸ್ಪೋರ್ಟ್ಸ್ ಡೇ. ಸೊ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ನ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರ ಆಗಸ್ಟ್ 29. ಯಾವ 29? ಆಗಸ್ಟ್ 29 ನ್ಯಾಷನಲ್ ಸ್ಪೋರ್ಟ್ಸ್ ಡೇ. ಯಾವ ಡೇ? ನ್ಯಾಷನಲ್ ಸ್ಪೋರ್ಟ್ಸ್ ಡೇ. ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? ಆಗಸ್ಟ್ 29. ಇನ್ನು ವರ್ಲ್ಡ್ ಕ್ಯಾನ್ಸರ್ ಡೇ ಬರ್ತದ. ಯಾವ ಡೇ? ವರ್ಲ್ಡ್ ಕ್ಯಾನ್ಸರ್ ಡೇ. ಯಾವ ಡೇ? ವರ್ಲ್ಡ್ ಕ್ಯಾನ್ಸರ್ ಡೇ. ಕ್ಯಾನ್ಸರ್ ಡೇ ಅನ್ನ ಫೆಬ್ರವರಿ 4. ಯಾವ 4? ಫೆಬ್ರವರಿ 4. ಯಾವ ಡೇ ಇದು? ಯಾವ ಡೇ? ಕ್ಯಾನ್ಸರ್ ಡೇ. ನೆನಪಿಟ್ಕೋರಿ, ಕ್ಯಾನ್ಸರ್ ಡೇ ಯಾವಾಗ? ಫೆಬ್ರವರಿ 4. ಯಾವ 4? ಫೆಬ್ರವರಿ 4. ಏನಂತ ಸೆಲೆಬ್ರೇಟ್ ಮಾಡ್ತೀವಿ? ಕ್ಯಾನ್ಸರ್ ಡೇ. ಒನ್ಸ್ ಅಗೇನ್ ನೀವು ಇಷ್ಟು ನೋಡ್ಕೊಡ್ರಿ, ಇನ್ನೊಂದಿಷ್ಟು ಡೇಟ್ ಅದಾವ, ಡಿಸ್ಕಷನ್ ಮಾಡೋಣ. ಈಗ ನೋಡ್ರಿ, ನೇವಿ ಡೇ ಯಾವಾಗಪ್ಪ? ಡಿಸೆಂಬರ್ 4. ಯಾವ ಡೇ ಇದೆ? ನೇವಿ ಡೇ. ಯಾವಾಗ? ಡಿಸೆಂಬರ್ 4. ಡಿಸೆಂಬರ್ 4 ಯಾವುದು? ನೇವಿ ಡೇ. ಏರ್ ಫೋರ್ಸ್ ಡೇ ಯಾವಾಗ? ಅಕ್ಟೋಬರ್ 8. ಯಾವ 8? ಅಕ್ಟೋಬರ್ 8. ಯಾವ ಡೇ ಇದೆ? ಏರ್ ಫೋರ್ಸ್ ಡೇ. ಆರ್ಮಿ ಡೇ ಯಾವಾಗ? ಜನವರಿ 15. ಯಾವ್ದು 15? ಜನವರಿ 15. ಯಾವ ಡೇ ಇದು? ಆರ್ಮಿ ಡೇ. ನೆಕ್ಸ್ಟ್ ನಾನ್ ವೈಲೆನ್ಸ್ ಡೇ, ಅಹಿಂಸಾತ್ಮಕ ದಿನ. ಸೊ ನಾನ್ ವೈಲೆನ್ಸ್ ಡೇ ಯಾವಾಗ? ಅಕ್ಟೋಬರ್ 2. ಯಾವ 2? ಅಕ್ಟೋಬರ್ 2. ಏನಂತ ಸೆಲೆಬ್ರೇಟ್ ಮಾಡ್ತೀವಿ? ನಾನ್ ವೈಲೆನ್ಸ್ ಡೇ. ಸೊ ಅರ್ತ್ ಡೇ, ವರ್ಲ್ಡ್ ಅರ್ತ್ ಡೇ, ಏಪ್ರಿಲ್ 22. ಯಾವ 22? ಏಪ್ರಿಲ್ 22. ಏನಂತ ಸೆಲೆಬ್ರೇಟ್ ಮಾಡ್ತೀರಪ್ಪ? ಅರ್ತ್ ಡೇ. ಸೊ ಇದಾದ್ಮೇಲೆ ಯೋಗಾ ಡೇ. ಯೋಗಾ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? ಜೂನ್ 21. ಯಾವ 21? 21st June is celebrated as Yoga Day. ಯಾವ ಡೇ? ಯೋಗಾ ಡೇ. ನೆಕ್ಸ್ಟ್ ನ್ಯಾಷನಲ್ ಸೈನ್ಸ್ ಡೇ, ಫೆಬ್ರವರಿ 28. ಯಾವ 28? ಫೆಬ್ರವರಿ 28. ಏನಂತ ಸೆಲೆಬ್ರೇಟ್ ಮಾಡ್ತೀರಿ? ನ್ಯಾಷನಲ್ ಸೈನ್ಸ್ ಡೇ. ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಯಾವುದು? ಆಗಸ್ಟ್ 29. ಬರ್ಡೇ ಆಫ್ ಧ್ಯಾನ್ ಚಂದ್, ಹಾಕಿ ಮಾಂತ್ರಿಕ ಅಂತ ಕರಿತೀವಿ, ವಿಜಾರ್ಡ್ ಆಫ್ ಹಾಕಿ ಅಂತ ಕರಿತೀರಿ. ಈಗ ರಾಷ್ಟ್ರದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ, ದ ಹೈಯೆಸ್ಟ್ ಸ್ಪೋರ್ಟ್ಸ್ ಅವಾರ್ಡ್ ಇನ್ ಇಂಡಿಯಾ, ದಟ್ ಈಸ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್. ಮೊದಲು ಏನಿತ್ತಿದ? ಮೊದಲು ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತ ಇತ್ತು. ಇತ್ತೀಚೆಗೆ ಏನ್ ಮಾಡಿದಾರ ಅಂದ್ರೆ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಮಾಡಿದ್ದಾರೆ. ಆ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್, ಸೊ ಅವ್ರು ಯಾರು ಅಂದ್ರೆ ಧ್ಯಾನ್ ಚಂದನ್ ಅವರು ಹಾಕಿ ಫೇಮಸ್ ಆಟಗಾರ, ಭಾರತೀಯ ಹಾಕಿದ ಆಟಗಾರ, ಫೇಮಸ್ ಆಗಿರುವಂತಹ ಆಟಗಾರ, ಹಾಕಿ ಮಾಂತ್ರಿಕ ಅಂತ ಕರಿತೀವಿ. ಅವ್ರ ಬರ್ಡೇನ ಆಗಸ್ಟ್ 29. ಸೊ ಅವರ ಸ್ಮರಣಾರ್ಥವಾಗಿ ಆಗಸ್ಟ್ 29 ಅನ್ನ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಯಾವ ಡೇ? ನ್ಯಾಷನಲ್ ಸ್ಪೋರ್ಟ್ಸ್ ಡೇ. ಯಾವಾಗ ಹಂಗಿದ್ರ? ಆಗಸ್ಟ್ 29. ಇದಾದ್ಮೇಲೆ ವರ್ಲ್ಡ್ ಕ್ಯಾನ್ಸರ್ ಡೇ. ಕ್ಯಾನ್ಸರ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತೀವಿ. ಯಾವಾಗ? ಫೆಬ್ರವರಿ 4. ಯಾವ 4? ಫೆಬ್ರವರಿ 4. ಕ್ಯಾನ್ಸರ್ ಅಧ್ಯಯನಕ್ಕೆ ಆಂಕಾಲಜಿ ಅಂತಾರೆ. ಯಾವ ಲಜಿ ಅಂತಾರ? ಆಂಕಾಲಜಿ ಅಂತೀವಿ. ಸೊ ಅದಕ್ಕೆ ಕ್ಯಾನ್ಸರ್ ಅಧ್ಯಯನ ನೆನ್ಪಿಟ್ಕೋರಿ, ಫೆಬ್ರವರಿ 4. ಸಾರಿ, ಫೆಬ್ರವರಿ 4 ಕ್ಯಾನ್ಸರ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಯಾವ ಡೇ? ಕ್ಯಾನ್ಸರ್ ಡೇ. ಇನ್ನೊಂದಿಷ್ಟು ಡೇಟ್ಸ್ ಗಳನ್ನ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ.
ಇದಾದ್ಮೇಲೆ ನೆಕ್ಸ್ಟ್ ನೋಡಿ, ಇವಿಷ್ಟು ಡೇಟ್ಸ್ ನೋಡ್ಕೊಂಡ್ರಿ. ಇದಾದ್ಮೇಲೆ ಇನ್ನೊಂದಿಷ್ಟು ಪ್ರಮುಖವಾಗಿರುವಂತ ಡೇಟ್ಸ್ ಗಳನ್ನ ನೋಡೋಣ. ವೋಟರ್ಸ್ ಡೇ ಅಂತ ಬರ್ತದೆ. ಯಾವ ಡೇ? ವೋಟರ್ಸ್ ಡೇ, ಮತದಾರರ ದಿನ. ಯಾವ ದಿನ? ಮತದಾರರ ದಿನ, ವೋಟರ್ಸ್ ಡೇ. ಇದು ಜನವರಿ 25. ಯಾವ 25? ಜನವರಿ 25. ಏನಂತ ಸೆಲೆಬ್ರೇಟ್ ಮಾಡ್ತೀನಿ? ವೋಟರ್ಸ್ ಡೇ. ಯಾವುದು? ವೋಟರ್ಸ್ ಡೇ ಅನ್ನ ಜನವರಿ 25 ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಕಾನ್ಸ್ಟಿಟ್ಯೂಷನಲ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಕಾನ್ಸ್ಟಿಟ್ಯೂಷನಲ್ ಡೇ, ಕಾನ್ಸ್ಟಿಟ್ಯೂಷನಲ್ ಡೇ, ಸಂವಿಧಾನಾತ್ಮಕ ದಿನ. ಸಂವಿಧಾನಾತ್ಮಕ ದಿನ ಅಂತ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರ ನವೆಂಬರ್ 26. ಯಾವ 26? ನವೆಂಬರ್ 26. ಯಾವ ಡೇ ಇದು? ಕಾನ್ಸ್ಟಿಟ್ಯೂಷನಲ್ ಡೇ. ನವೆಂಬರ್ 26 ಏನಂತ ಸೆಲೆಬ್ರೇಟ್ ಮಾಡ್ತೀವಿ ನಾವು? ಕಾನ್ಸ್ಟಿಟ್ಯೂಷನಲ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ವರ್ಲ್ಡ್ ವುಮೆನ್ಸ್ ಡೇ, ವರ್ಲ್ಡ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ನೆನಪಿಟ್ಕೋರಿ, ಮಾರ್ಚ್ 8. ಯಾವ 8? ಮಾರ್ಚ್ 8. ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಯಾವ ಡೇ? ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಯಾವಾಗ? ಮಾರ್ಚ್ 8. ವರ್ಲ್ಡ್ ಫಾರೆಸ್ಟ್ ಡೇ, ವರ್ಲ್ಡ್ ಫಾರೆಸ್ಟ್ ಡೇ, ವರ್ಲ್ಡ್ ಫಾರೆಸ್ಟ್ ಡೇ ಅನ್ನ ಮಾರ್ಚ್ 21 ಸೆಲೆಬ್ರೇಟ್ ಮಾಡ್ತೀವಿ. ಯಾವ 21? ಮಾರ್ಚ್ 21. ಯಾವ ಡೇ ಇದು? ವರ್ಲ್ಡ್ ಫಾರೆಸ್ಟ್ ಡೇ. ಹಂಗ ವರ್ಲ್ಡ್ ವಾಟರ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತೀವಿ. ವರ್ಲ್ಡ್ ವಾಟರ್ ಡೇ ಯಾವಾಗ ಬರ್ತದಂದ್ರ ಮಾರ್ಚ್ 22. ಯಾವ 22? ಮಾರ್ಚ್ 22. ಯಾವ ಡೇ ಅಪ್ಪ ಇದು? ಮಾರ್ಚ್ 22. ವರ್ಲ್ಡ್ ವಾಟರ್ ಡೇ. ವರ್ಲ್ಡ್ ಫಾರೆಸ್ಟ್ ಡೇ ಯಾವಾಗ? ಮಾರ್ಚ್ 21. ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಯಾವಾಗ? ಮಾರ್ಚ್ 8. ಯಾವ 8? ಮಾರ್ಚ್ 8. ಕಾನ್ಸ್ಟಿಟ್ಯೂಷನಲ್ ಡೇ ಯಾವಾಗ? ನವೆಂಬರ್ 26. ಯಾವ 26? ನವೆಂಬರ್ 26. ವೋಟರ್ಸ್ ಡೇ ಯಾವಾಗ? ಜನವರಿ 25. ಯಾವ 25? ಜನವರಿ 25. ಇನ್ನ ಓಜೋನ್ ಡೇ ಅಂತ ಬರ್ತದ. ಯಾವ ಡೇ? ಓಜೋನ್ ಡೇ. ಓಜೋನ್ ನಿಮ್ಗೆ ಗೊತ್ತಿರ್ಬೇಕು, ಇದರ ಮಾಲಿಕ್ಯುಲರ್ ಫಾರ್ಮುಲಾ ಏನ? O3. ಓಜೋನ್ ಓಜೋನ್ ಲೇಯರ್ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತದಂದ್ರ ಸ್ಟ್ರಾಟೋಸ್ಫಿಯರ್. ಯಾವ ಸ್ಫಿಯರ್? ಸ್ಟ್ರಾಟೋಸ್ಫಿಯರ್. ಈ ಸ್ಟ್ರಾಟೋಸ್ಫಿಯರ್ ದಾಗ ಕಂಡು ಬರ್ತಕ್ಕಂಥ ಓಜೋನ್ ಲೇಯರ್ ಅದಲ್ಲ, ಇದಕ್ಕೆ O3 ಇದರ ಮಾಲಿಕ್ಯುಲರ್ ಫಾರ್ಮುಲಾ. ಓಜೋನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ನಾವು. ಓಜೋನ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಸೆಪ್ಟೆಂಬರ್ 16. ಯಾವ 16? ಸೆಪ್ಟೆಂಬರ್ 16. ಇದಾದ್ಮೇಲೆ ಓಜೋನ್ ಡೇ ಸೆಲೆಬ್ರೇಟ್ ಮಾಡೋದು ಯಾವಾಗ? ಸೆಪ್ಟೆಂಬರ್ 16. ಇನ್ನೊಂದು ಬರ್ತದ ಹಿಂದಿ ದಿವಸ್. ಯಾವ ದಿವಸ? ಹಿಂದಿ ದಿವಸ್. ಹಿಂದಿ ದಿವಸ್ ನೆನ್ಪಿಟ್ಕೋರಿ. ಹಿಂದಿ ದಿವಸ್ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಸೆಪ್ಟೆಂಬರ್ 14. ಯಾವ 14? ಸೆಪ್ಟೆಂಬರ್ 14. ಯಾವ ದಿವಸ ಇದು? ಹಿಂದಿ ದಿವಸ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಓಜೋನ್ ಡೇ ಯಾವಾಗ? ಸೆಪ್ಟೆಂಬರ್ 16 ನೆನ್ಪಿಟ್ಕೋರಿ. ಕಾನ್ಸ್ಟಿಟ್ಯೂಷನಲ್ ಡೇ ಯಾವಾಗ? ನವೆಂಬರ್ 26. ವುಮೆನ್ಸ್ ಡೇ ಯಾವಾಗ? ಮಾರ್ಚ್ 8. ಫಾರೆಸ್ಟ್ ಡೇ ಯಾವಾಗ? ಮಾರ್ಚ್ 21. ವಾಟರ್ ಡೇ ಯಾವಾಗ? ಮಾರ್ಚ್ 22. ವೋಟರ್ಸ್ ಡೇ ಯಾವಾಗ? ಜನವರಿ 25. ಯಾವ 25? ಜನವರಿ 25. ಓಕೆ, ಇವಿಷ್ಟು ನಾವು ಡಿಸ್ಕಷನ್ ಮಾಡಿದ್ವಿ. ಇನ್ನ ನೆಕ್ಸ್ಟ್ ಕ್ವಶನ್ ಹೋಗೋಣ. ಒಂದ್ಸಲ ಬರ್ದಿಟ್ಕೊಡ್ರಿ, ನೋಡಿಟ್ಕೊಡ್ರಿ, ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನಮ್ದು ಏನ್ ಯುವರತ್ನ ಅಕಾಡೆಮಿ ಒಳಗೆ ಏನ್ ಎಕ್ಸಾಮ್ ನಡೆಸಿತ್ತಲ್ಲ, ಆ ಎಕ್ಸಾಮ್ ಮಾಡೆಲ್ ಎಕ್ಸಾಮ್ ಒಂದೊಂದು ಕ್ವಶನ್ ತಗೊಂಡು ಏನ್ ಮಾಡ್ತಾ ಇದ್ದೀನಿ ನಾನು, ಓವರ್ ಆಲ್ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇವಾಗ ಥರ್ಡ್ ಕ್ವಶನ್ ಏನಿದೆ ನೋಡ್ರಿ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಅಡಾಪ್ಟೆಡ್ ಆನ್. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಡಾಪ್ಟೆಡ್ ಏನಂತ ಬರ್ತದ? ಅಡಾಪ್ಟೆಡ್, ಅಡಾಪ್ಟೆಡ್ ಆನ್. ಏನ್ ಅಡಾಪ್ಟ್ ಮಾಡ್ಕೊಂಡಿದ್ದು? ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಭಾರತದ ಸಂವಿಧಾನ. ಭಾರತದ ಸಂವಿಧಾನವನ್ನ ಅಡಾಪ್ಟ್ ಮಾಡ್ಕೊಂಡಿದ್ದು ಯಾವಾಗ? 26 ಜನವರಿ 1950, 26 ಜನವರಿ 1949, 26 ನವೆಂಬರ್ 1949, 15 ಆಗಸ್ಟ್ 1947 ಅದ. ಈ ಸಿಂಪಲೆಸ್ಟ್ ಕ್ವಶನ್. ಅಡಾಪ್ಟೆಡ್ ಅಂದ್ರ 26 ನವೆಂಬರ್ 1949. ಭಾರತದ ಸಂವಿಧಾನವನ್ನ ನಾವು ಯಾವಾಗ ಅಡಾಪ್ಟ್ ಮಾಡ್ಕೊಂತೀವಿ ಅಂದ್ರ 26 ನವೆಂಬರ್ 1949. ಸೊ ಯಾವಾಗ ಅದು ಜಾರಿಗೆ ಬಂದಿತ್ತು? ಕೇಮ್ ಇಂಟು ಫೋರ್ಸ್ ಅಂತ ಹೊರಬರ್ಬೇಕು. ಕೇಮ್ ಇಂಟು ಫೋರ್ಸ್ ಯಾವಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೇಮ್ ಇಂಟು ಫೋರ್ಸ್ ಅಂತ ಬರ್ತದಲ್ಲ, ಸೊ ಅವಾಗ ಏನಂತ ಬರಿಬೇಕಂದ್ರೆ ನೀವು ಏನ್ ಬರಿಬೇಕು? 1950 ಜನವರಿ 26. ಯಾವ 26? ಜನವರಿ 26. ಇದು ನೆನಪಿಟ್ಕೋಬೇಕು. ಸೊ ಇವಾಗ ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡ್ಕೊಂಡಿದ್ದೆ ಯಾವಾಗ? 26 ನವೆಂಬರ್ 1949. ಕೇಮ್ ಇಂಟು ಫೋರ್ಸ್ ಅಂದ್ರೆ ಯಾವಾಗ? 1950 ಜನವರಿ 26. ಇದು ಅಡಾಪ್ಟ್ ಮಾಡ್ಕೊಂಡು ಡೇಟ್ ನೆನಪಿಟ್ಕೋಬೇಕು ಅಂತ ನಾವು ಏನ್ ಮಾಡಿದೀವಿ? ಕಾನ್ಸ್ಟಿಟ್ಯೂಷನಲ್ ಡೇ ಅನ್ನ ನವೆಂಬರ್ 26 ಸೆಲೆಬ್ರೇಟ್ ಮಾಡ್ತೀವಿ. ಯಾವ 26? ನವೆಂಬರ್ 26. ಓಕೆ, ಇದಿಷ್ಟು ಥರ್ಡ್ ಕ್ವಶನ್ ಆಯ್ತು. ಇನ್ ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ನೋಡಿ, ಫೋರ್ತ್ ಕ್ವಶನ್. RBI ಸ್ಟ್ಯಾಂಡ್ಸ್ ಫಾರ್ ಅಂತದ. RBI ಸ್ಟ್ಯಾಂಡ್ಸ್ ಫಾರ್ ಅಂತದ. ಸೊ RBI ಅಂದ್ರೆ ಏನು? RBI ಸ್ಟ್ಯಾಂಡ್ಸ್ ಫಾರ್ ಅಂದ್ರ ನೆನ್ಪಿಟ್ಕೋರಿ. ಏನಿದೆ RBI ಅಂದ್ರ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಏನ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲೈತೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೆಡ್ ಕ್ವಾರ್ಟರ್ ಎಲ್ಲೈತೆಪ್ಪ? ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದ್ರ ಹೆಡ್ ಕ್ವಾರ್ಟರ್ ಎಲ್ಲೈತಂದ್ರ ನಿಮ್ಗೆ ಗೊತ್ತಿರ್ಲಿ, ಇದ್ರ ಹೆಡ್ ಕ್ವಾರ್ಟರ್ ಮುಂಬೈನಾಗ ಅದ.
ಎಲ್ಲದ ಮುಂಬೈದಾಗ ಇದರ ಹೆಡ್ ಕ್ವಾರ್ಟರ್ ಅದ. ಯಾವ್ದ್ರ ಹೆಡ್ ಕ್ವಾರ್ಟರ್ ಅದ ಮುಂಬೈನಾಗ? RBI ದು. ಸೊ RBI ಯಾವಾಗ ಸ್ಟಾರ್ಟ್ ಆಗೈತಿ? 1935 ದಾಗ RBI ಸ್ಟಾರ್ಟ್ ಆಗೈತಿ. ಯಾವಾಗ? 1935. RBI ನ್ಯಾಷನಲೈಸೇಷನ್ ಯಾವಾಗ ಆಗೈತಿ? 1949. ನ್ಯಾಷನಲೈಸೇಷನ್ RBI ಯಾವಾಗ ಆಗೈತಿ ಅಂದ್ರೆ 1949 ದಾಗ ನ್ಯಾಷನಲೈಸೇಷನ್ ಆಗುತ್ತೆ. ಸೊ ರಾಷ್ಟ್ರೀಕರಣ ಆಗಿದ್ದು ಸ್ಟಾರ್ಟ್ ಆಗಿದ್ದು 1935 ದಾಗ. ಪ್ರೆಸೆಂಟ್ ಗವರ್ನರ್ ಯಾರ್ದಾರ RBI ದ? ಶಕ್ತಿಕಾಂತ್ ದಾಸ್. ಯಾವ ದಾಸ್? ಶಕ್ತಿಕಾಂತ್ ದಾಸ್. ಯಾರ್ದಾರಿ ಪ್ರೆಸೆಂಟ್ ಗವರ್ನರ್ ಯಾರ್ದಾರ? ಶಕ್ತಿಕಾಂತ್ ದಾಸ್. So Shaktikant Das was the present governor of RBI. RBI present governor ಯಾರ್ದಾರ ಅಂದ್ರ ಶಕ್ತಿಕಾಂತ್ ದಾಸ್ ಅದರ. ಸೊ RBI ಹೆಡ್ ಕ್ವಾರ್ಟರ್ ಎಲ್ಲೈತಿ? ಮುಂಬೈದಾಗ ಐತಿ. RBI ಫುಲ್ ಫಾರ್ಮ್ ಏನ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. RBI ಸ್ಟಾರ್ಟ್ ಆಗಿದ್ದು 1935 ದಾಗ. RBI ನ್ಯಾಷನಲೈಸೇಷನ್ ಆಗಿದ್ದ ಯಾವಾಗ? 1949 ದಾಗ. ನ್ಯಾಷನಲೈಸೇಷನ್ ಆಫ್ RBI ಅಂದ್ರ 1949. ಓಕೆ, ಇವು ಹೆಡ್ ಕ್ವಾರ್ಟರ್ಸ್ ಕೇಳ್ತಿರ್ತಾನೆ. ಹೆಡ್ ಕ್ವಾರ್ಟರ್ ಆಫ್ RBI ಎಲ್ಲೈತಿ? ಮುಂಬೈ. ಹೆಡ್ ಕ್ವಾರ್ಟರ್ ಆಫ್ ಇಸ್ರೋ ಎಲ್ಲೈತಿ? ಬೆಂಗಳೂರು. ಎಲ್ಲೈತಿ? ಇಸ್ರೋ ಹೆಡ್ ಕ್ವಾರ್ಟರ್ ಬೆಂಗಳೂರಿನಾಗ ಅದ. ಅದೇ ರೀತಿ ಹೆಡ್ ಕ್ವಾರ್ಟರ್ ಆಫ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅದ. ಅದೆಲ್ಲದ? ಹೇಗ್. ಎಲ್ಲದ? ಹೇಗ್. ಹೆಡ್ ಕ್ವಾರ್ಟರ್ ಆಫ್ UN ಎಲ್ಲೈತಿ? ನ್ಯೂಯಾರ್ಕ್. ಹೆಡ್ ಕ್ವಾರ್ಟರ್ ಆಫ್ ಯುನೆಸ್ಕೋ ಹೆಡ್ ಕ್ವಾರ್ಟರ್ ಎಲ್ಲೈತಿ? ಪ್ಯಾರಿಸ್. WHO ಹೆಡ್ ಕ್ವಾರ್ಟರ್ ಎಲ್ಲೈತಿ? ಜಿನೀವಾ. ಎಲ್ಲೈತಿ? ಜಿನೀವಾದಾಗ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಸೊ ಅದು ಜಿನೀವಾದಾಗ ಅದ. ಸೊ ಇವಿಷ್ಟು ನೆನ್ಪಿಟ್ಕೊಳ್ಬೇಕಾದಂತ ಅಂಶಗಳಿಲ್ಲಿ. ಲೆಟಸ್ ನೆಕ್ಸ್ಟ್ ಕ್ವಶನ್ ಹೋಗೋಣ. ಏನದ? 5th ಕ್ವಶನ್ ನೋಡ್ರಿ. ಲೋಕ್ಟಾಕ್ ಲೇಕ್ ಈ ಸಿಚುವೇಟೆಡ್ ಇನ್ ವಿಚ್ ಸ್ಟೇಟ್? ಯಾವ ಲೇಕ್? ಲೋಕಟಾಕ್. ಯಾವ ಲೇಕ್? ಲೋಕ್ಟಾಕ್ ಲೇಕ್. ಯಾವ ಲೇಕ್? ಲೋಕ್ಟಾಕ್ ಲೇಕ್. ಎಲ್ಲೈತಪ್ಪ ಅಂತ ಕೇಳಿದಾರೆ. ಇನ್ ವಿಚ್ ಸ್ಟೇಟ್ ಅಂತ ಕೇಳಿದಾರೆ. ಯಾವ ಸ್ಟೇಟ್ ನಾಗ ಲೋಕ್ಟಾಕ್ ಲೇಕ್ ಐತಿ? ಎಲ್ಲರೂ ಗೊತ್ತಿರುವಂತ ಅಂಶ ಇದೆ. ಯಾವ ಲೇಕ್ ಅಂದ್ರೆ ಮಣಿಪುರದಾಗ ಐತಿ. ಎಲ್ಲೈತಿ? ಮಣಿಪುರ್. ಎಲ್ಲೈತಿ ಲೋಕ್ಟಾಕ್ ಲೇಕ್? ಮಣಿಪುರ್. ಎಲ್ಲೈತಿ? ಮಣಿಪುರ್. ಯೂಶುವಲ್ ಆಗಿ ಲೇಕ್ಗಳ ಬಗ್ಗೆ ಪ್ರಶ್ನೆ ಕೇಳ್ತಿರ್ತಾನ. ಯೂಶುವಲ್ ಆಗಿ ಲೇಕ್ಗಳ ಬಗ್ಗೆ ಪ್ರಶ್ನೆ ಕೇಳ್ತಿರ್ತಾನ. ನೆನಪಿಟ್ಕೊಡ್ರಿ. ವರ್ಲ್ಡ್ ನಾಗ ಲಾರ್ಜೆಸ್ಟ್ ಲೇಕ್ ಯಾವ್ದು ಅಂದ್ರೆ ಕ್ಯಾಸ್ಪಿಯನ್. ಯಾವ್ದು? ಕ್ಯಾಸ್ಪಿಯನ್. ಯಾವ್ದು? ಕ್ಯಾಸ್ಪಿಯನ್. ಸೊ ಲಾರ್ಜೆಸ್ಟ್ ಲೇಕ್ ಇನ್ ದ ವರ್ಲ್ಡ್ ಅಂದ್ರೆ ಕ್ಯಾಸ್ಪಿಯನ್. ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ದ ವರ್ಲ್ಡ್ ಅಂದ್ರೆ ಸುಪೀರಿಯರ್. ಯಾವ ವಾಟರ್ ಇದ? ಸುಪೀರಿಯರ್ ಲೇಕ್. ಯಾವ ಲೇಕ್? ಸುಪೀರಿಯರ್ ಲೇಕ್. ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಅಂದ್ರೆ ಸುಪೀರಿಯರ್ ಲೇಕ್. ಬರೇ ಲಾರ್ಜೆಸ್ಟ್ ಲೇಕ್ ಅಂದ್ರೆ ಕ್ಯಾಸ್ಪಿಯನ್. ನೆಕ್ಸ್ಟ್ ಡೀಪೆಸ್ಟ್ ಲೇಕ್ ಅಂತ ಬರ್ತದ. ಯಾವ್ದು ಬರ್ತದ? ಅತ್ಯಂತ ಆಳವಾದ ಲೇಕ್. ಯಾವ್ದು? ಬೈಕಲ್ ಅಂತ ಬರ್ತದ. ಯಾವ್ದು ಬರ್ತದ? ಬೈಕಲ್. ಡೀಪೆಸ್ಟ್ ಲೇಕ್ ಇನ್ ದ ವರ್ಲ್ಡ್ ಅಂದ್ರೆ ಯಾವ್ದು? ಬೈಕಲ್ ಅಂತ ಬರ್ತದ. ಹೈಟೆಸ್ಟ್ ಲೇಕ್ ಅಂತ ಬರ್ತದ. ಎತ್ತರದಲ್ಲಿ ಇರ್ತಕ್ಕಂಥದ್ದು. ಹೈಟೆಸ್ಟ್ ಲೇಕ್ ಅಂದ್ರೆ ಯಾವ್ದು ಬರ್ತದ ಅಂದ್ರ ಟಿಟಿಕಾಕ. ಯಾವ್ದು ಬರ್ತದ? ಟಿಟಿಕಾಕ. ಯಾವ ಕಾಕ? ಟಿಟಿಕಾಕ. ಏನಂತ ಬರ್ತದ? ಟಿಟಿಕಾಕ. ಇದು ಹೈಟೆಸ್ಟ್ ಲೇಕ್. ಯಾವ್ದು ಹೈಟೆಸ್ಟ್ ಲೇಕ್ ಇನ್ ದ ವರ್ಲ್ಡ್ ಅಂದ್ರೆ ಟಿಟಿಕಾಕ. ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ದ ವರ್ಲ್ಡ್ ಅಂದ್ರೆ ಸುಪೀರಿಯರ್. ಸೊ ಲಾರ್ಜೆಸ್ಟ್ ಲೇಕ್ ಇನ್ ದ ವರ್ಲ್ಡ್ ಅಂದ್ರೆ ಕ್ಯಾಸ್ಪಿಯನ್. ಡೀಪೆಸ್ಟ್ ಲೇಕ್ ಇನ್ ದ ವರ್ಲ್ಡ್ ಅಂದ್ರೆ ಯಾವ್ದು? ಬೈಕಲ್. ಹಂಗ ಇಂಡಿಯಾದೊಳಗ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ ಅಂದ್ರೆ ಯಾವ್ದು? ಉಲಾರ್. ಯಾವ್ದು? ಉಲಾರ್. ಯಾವ್ದು? ಉಲಾರ್. ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ ಅಂದ್ರೆ ಯಾವ್ದು? ಉಲಾರ್. ಇಲ್ಲಿ ಮತ್ತೆ ಇತರೆ ಪ್ರಶ್ನೆಗಳು ಯಾವ ಬಂದಿದಾವ ಅಂದ್ರ ಲೇಕ್ಗಳ ಬಗ್ಗೆ ಮತ್ತೆ ಇತರೆ ಪ್ರಶ್ನೆಗಳು ನೋಡ್ರಿ. ಚಿಲ್ಕಾ ಲೇಕ್ ಎಲ್ಲೈತೆ ಅಂತ ಪ್ರಶ್ನೆ ಕೇಳಿದಾನೆ. ಯಾವ ಲೇಕ್? ಚಿಲ್ಕಾ. ಚಿಲ್ಕಾ ಲೇಕ್ ಇಸ್ ಸಿಚುವೇಟೆಡ್ ಇನ್ ಒಡಿಶಾ. ಎಲ್ಲೈತಿ? ಒಡಿಶಾ ಒಳಗೆ ಯಾವ ಲೇಕ್ ಐತಿ? ಚಿಲ್ಕಾ ಲೇಕ್. ನೆಕ್ಸ್ಟ್ ಕೊಲ್ಲೇರು ಲೇಕ್ ಬರ್ತದೆ. ಯಾವ್ದು? ಕೊಲ್ಲೇರು. ಕೊಲ್ಲೇರು ಎಲ್ಲೈತಪ್ಪ ಅಂದ್ರೆ ಇದು ಆಂಧ್ರ ಪ್ರದೇಶ್. ಎಲ್ಲೈತಿ? ಆಂಧ್ರ ಪ್ರದೇಶ್ ಒಳಗೆ ಯಾವ್ದೈತಿ? ಕೊಲ್ಲೇರು ಲೇಕ್ ಐತಿ. ಯಾವ ಲೇಕ್ ಐತಿ? ಕೊಲ್ಲೇರು. ನೆಕ್ಸ್ಟ್ ಸಾಂಬಾರ್ ಲೇಕ್ ಎಲ್ಲೈತೆ ಅಂತ ಪ್ರಶ್ನೆ ಕೇಳಿದಾನೆ. ಸಾಂಬಾರ್ ಲೇಕ್. ಯಾವ ಲೇಕ್? ಸಾಂಬಾರ್ ಲೇಕ್ ಇಸ್ ಸಿಚುವೇಟೆಡ್ ಇನ್ ದ ಸ್ಟೇಟ್. ಯಾವ ಸ್ಟೇಟ್ ಒಳಗೆ ಸಿಚುವೇಟ್ ಆಗೈತೆ ಅಂದ್ರೆ ಸಾಂಬಾರ್ ಲೇಕ್? ರಾಜಸ್ಥಾನ. ಯಾವ್ದು? ರಾಜಸ್ಥಾನ ಒಳಗೆ ಯಾವ್ದೈತಿ? ಸಾಂಬಾರ್ ಲೇಕ್. ಚಿಲ್ಕಾ ಲೇಕ್ ಎಲ್ಲೈತಿ? ಒಡಿಶಾ. ಕೊಲ್ಲೇರು ಎಲ್ಲೈತಿ? ಆಂಧ್ರ ಪ್ರದೇಶ. ಸಾಂಬಾರ್ ಎಲ್ಲೈತಿ? ರಾಜಸ್ಥಾನ. ಇನ್ನೊಂದು ವೆಂಬನಾಡು. ಯಾವ ನಾಡು? ವೆಂಬನಾಡು. ವೆಂಬನಾಡು ಲೇಕ್ ಎಲ್ಲೈತೆ ಅಂತ ಪ್ರಶ್ನೆ ಕೇಳಿದ್ರ ಕೇರಳ. ಎಲ್ಲೈತಿ? ಕೇರಳ. ಕೇರಳ ಒಳಗೆ ಯಾವ್ದೈತಿ? ವೆಂಬನಾಡು. ಇವೊಂದಿಷ್ಟು ಇಂಪಾರ್ಟೆಂಟ್ ಲೇಕ್ಸ್ ನೆನ್ಪಿಟ್ಕೋರಿ. ಚಿಲ್ಕಾ ಇಸ್ ಸಿಚುವೇಟೆಡ್ ಇನ್ ಒಡಿಶಾ, ಕೊಲ್ಲೇರು ಇನ್ ಆಂಧ್ರ ಪ್ರದೇಶ್, ಸಾಂಬಾರ್ ಇನ್ ರಾಜಸ್ಥಾನ್, ವೆಂಬನಾಡು ಇನ್ ಕೇರಳ. ಓಕೆ, ಸೊ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ ಅಂದ್ರೆ ಯಾವುದು? ಉಲಾರ್. ಯಾವುದು? ಉಲಾರ್ ಲೇಕ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 6th ಕ್ವಶನ್. 6ನೇ ಪ್ರಶ್ನೆ ಏನದ ನೋಡಿ. ವಿಚ್ ಇಸ್ ದ ಸ್ಮಾಲೆಸ್ಟ್ ಪ್ಲಾನೆಟ್ ಇನ್ ಸೋಲಾರ್ ಸಿಸ್ಟಮ್? ಸೋಲಾರ್ ಸಿಸ್ಟಮ್ ಒಳಗೆ ಸ್ಮಾಲೆಸ್ಟ್ ಪ್ಲಾನೆಟ್ ಯಾವುದು ಅಂತ ಕೇಳಿದಾರೆ. ಇದಂತೂ ಬಹಳ ಸಿಂಪ್ಲೆಸ್ಟ್ ಕ್ವಶನ್. ಸ್ಮಾಲೆಸ್ಟ್ ಪ್ಲಾನೆಟ್ ಇನ್ ಸೋಲಾರ್ ಸಿಸ್ಟಮ್. ನಮ್ಮ ಸೋಲಾರ್ ಸಿಸ್ಟಮ್ ಒಳಗೆ ಇರ್ತಕ್ಕಂಥ 8 ಗ್ರಹಗಳಲ್ಲಿ ಅತ್ಯಂತ ಚಿಕ್ಕದಾದಂತ ಗ್ರಹ ಯಾವ್ದಂದ್ರೆ ಮರ್ಕ್ಯೂರಿ. ಯಾವುದು? ಮರ್ಕ್ಯೂರಿ. ಯಾವುದು? ಮರ್ಕ್ಯೂರಿ. ಮರ್ಕ್ಯೂರಿ ಇಸ್ ದ ಸ್ಮಾಲೆಸ್ಟ್ ಪ್ಲಾನೆಟ್. ಸ್ಮಾಲೆಸ್ಟ್ ಪ್ಲಾನೆಟ್ ಮರ್ಕ್ಯೂರಿ ಆದ್ರೆ ಲಾರ್ಜೆಸ್ಟ್ ಪ್ಲಾನೆಟ್ ಯಾವುದು? ಲಾರ್ಜೆಸ್ಟ್ ಪ್ಲಾನೆಟ್ ಜುಪಿಟರ್. ಯಾವುದು? ಜುಪಿಟರ್. ಲಾರ್ಜೆಸ್ಟ್ ಪ್ಲಾನೆಟ್ ಯಾವುದು? ಜುಪಿಟರ್.
ನಿಯರೆಸ್ಟ್ ಪ್ಲಾನೆಟ್ ಟು ಅರ್ತ್. ನೋಡ್ರಿ ಪ್ರಶ್ನೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ನಿಯರೆಸ್ಟ್ ಪ್ಲಾನೆಟ್ ಟು ಅರ್ತ್, ಅರ್ತ್ ಗೆ ಸಮೀಪ ಇರಬೇಕ. ನಿಯರೆಸ್ಟ್ ಟು ಅರ್ತ್, ಅರ್ತ್ ಗೆ ಸಮೀಪ ಇರುವಂತ ಪ್ಲಾನೆಟ್ ಯಾವ್ದು ಅಂದ್ರೆ ವೀನಸ್, ಶುಕ್ರ. ಯಾವುದು? ಶುಕ್ರ ಗ್ರಹ, ವೀನಸ್. ಇಟ್ ಈಸ್ ವೆರಿ ನಿಯರೆಸ್ಟ್ ಟು ಅವರ್ ಅರ್ತ್. ಸೊ ಅಂಡ್ ಇಟ್ ಲುಕ್ಸ್ ಲೈಕ್ ಅರ್ತ್, ಸಿಮಿಲರ್ ಸೈಜ್ ಅದ. ಎಸ್ ಭೂಮಿ ಅದಲ್ಲ ಅಷ್ಟೇ ಆಕಾರ ಹೊಂದಿರುವುದರಿಂದ ಇದನ್ನ ಏನಂತ ಕರೀತಾರ? ಟ್ವಿನ್ ಆಫ್ ಅರ್ತ್ ಅಂತ ಕರೀತಾರೆ. ಯಾವ್ದು ಟ್ವಿನ್ ಆಫ್ ಅರ್ತ್ ಅಂತ ಕರಿತೀವಿ? ವೀನಸ್, ದಟ್ ಈಸ್ ಶುಕ್ರ. ಸೊ ಇವಾಗ ನಿಯರೆಸ್ಟ್ ಪ್ಲಾನೆಟ್ ಟು ಅರ್ತ್ ಅಂದ್ರೆ ವೀನಸ್. ಇಲ್ಲಿ ನಿಯರೆಸ್ಟ್ ಪ್ಲಾನೆಟ್ ಟು ಸನ್ ಅಂತ ಕೇಳ್ತಾನ. ನಿಯರೆಸ್ಟ್ ಪ್ಲಾನೆಟ್ ಟು ಸನ್ ಅಂತ ಕೇಳ್ತಾನ. ನಿಯರೆಸ್ಟ್ ಪ್ಲಾನೆಟ್ ಟು ಸನ್ ಅಂದ್ರೆ ಯಾವ್ದು ಬರ್ತದ? ದಟ್ ಈಸ್ ಒನ್ಸ್ ಅಗೇನ್ ಮರ್ಕ್ಯೂರಿ. ಯಾವ್ದು ಬರ್ತದ? ಮರ್ಕ್ಯೂರಿ. ಯಾವ್ದು? ಮರ್ಕ್ಯೂರಿ. ನಿಯರೆಸ್ಟ್ ಪ್ಲಾನೆಟ್ ಟು ಸನ್ ಅಂದ್ರೆ ಮರ್ಕ್ಯೂರಿ. ನಿಯರೆಸ್ಟ್ ಪ್ಲಾನೆಟ್ ಟು ಅರ್ತ್ ಅಂದ್ರೆ ವೀನಸ್. ಡೆನ್ಸೆಸ್ಟ್ ಪ್ಲಾನೆಟ್ ಅಂತ ಕೇಳ್ತಾನ. ಏನಂತ ಕೇಳ್ತಾನ? ಡೆನ್ಸೆಸ್ಟ್ ಪ್ಲಾನೆಟ್. ಡೆನ್ಸೆಸ್ಟ್ ಪ್ಲಾನೆಟ್ ಅಂದ್ರೆ ಅರ್ತ್. ಯಾವ್ದು ಬರ್ತದ? ಅರ್ತ್. ಇವೆಲ್ಲ ನಿಮ್ಗೆ ಗೊತ್ತಿರಬೇಕಾದಂತ ಅಂಶಗಳ. ಯಾಕಂದ್ರೆ ಸೋಲಾರ್ ಸಿಸ್ಟಮ್ ಅಲ್ಲಿ ಯೂಶುವಲ್ ಆಗಿ ಒಂದು ಪ್ರಶ್ನೆ ಕೇಳ್ತಾನ, ನೆನಪಿಟ್ಕೋರಿ. ಸ್ಟಡಿ ಆಫ್ ಯೂನಿವರ್ಸ್ ಇಸ್ ನೋನ್ ಆಸ್ ಕಾಸ್ಮೋಲಜಿ. ಟೋಟಲ್ ಪ್ಲಾನೆಟ್ಸ್ 8 ಪ್ಲಾನೆಟ್ಸ್ ಅದಾವ. ಸ್ಮಾಲೆಸ್ಟ್ ಪ್ಲಾನೆಟ್ ಮರ್ಕ್ಯೂರಿ, ಲಾರ್ಜೆಸ್ಟ್ ಪ್ಲಾನೆಟ್ ಜುಪಿಟರ್, ಬ್ಯೂಟಿಫುಲ್ ಪ್ಲಾನೆಟ್ ಸ್ಯಾಟರ್ನ್. ರಿಂಗ್ ಲೈಕ್ ಸ್ಟ್ರಕ್ಚರ್ಸ್ ಇರುವಂತದ್ದು ಸ್ಯಾಟರ್ನ್ ಗಿದೆ. ಅದಕ್ಕೆ ಬಹಳ ಲುಕ್ ಏನಕ್ಕಂತ ಚೆನ್ನಾಗಿ ಕಾಣ್ತದ, ಅದಕ್ಕೆ ಬ್ಯೂಟಿಫುಲ್ ಪ್ಲಾನೆಟ್ ಅಂತ ಕರಿತೀವಿ. ಇನ್ನು ಅರ್ತ್ ಗೆ ಡೆನ್ಸರ್ ಪ್ಲಾನೆಟ್ ಅಂತಾರ. ಬ್ಲೂ ಪ್ಲಾನೆಟ್ ಅಂದ್ರು ಯಾವ್ದು ಬರ್ತದ? ಅರ್ತ್. ಸ್ಮಾಲೆಸ್ಟ್ ಪ್ಲಾನೆಟ್ ಅಂದ್ರ ಮರ್ಕ್ಯೂರಿ. ನಿಯರೆಸ್ಟ್ ಪ್ಲಾನೆಟ್ ಟು ಅರ್ತ್ ಅಂದ್ರೆ ಯಾವ್ದು ಬರ್ತದ? ವೀನಸ್. ನಿಯರೆಸ್ಟ್ ಪ್ಲಾನೆಟ್ ಟು ಸನ್ ಅಂದ್ರೆ ಯಾವ್ದು ಬರ್ತದ? ನಿಯರೆಸ್ಟ್ ಪ್ಲಾನೆಟ್ ಟು ಸನ್ ಅಂದ್ರೆ ಮರ್ಕ್ಯೂರಿ ಬರ್ತದ. ಫಾರ್ದೆಸ್ಟ್ ಪ್ಲಾನೆಟ್ ಫ್ರಮ್ ಸನ್, ಸೂರ್ಯನಿಂದ ಅತಿ ದೂರದಲ್ಲಿರುವಂತಹ ಗ್ರಹ ಅಂದ್ರೆ ಯಾವ್ದು ಬರ್ತದ? ನೆಪ್ಚೂನ್. ಯಾವ್ದು ಬರ್ತದ? ನೆಪ್ಚೂನ್. ಹ್ಯಾನ್ಸ್ ಇಟ್ ಈಸ್ ವೆರಿ ಕೋಲ್ಡೆಸ್ಟ್ ಪ್ಲಾನೆಟ್. ಬಹಳಷ್ಟು ಕೋಲ್ಡ್ ಆಗಿರುವಂತಹ ಪ್ಲಾನೆಟ್ ಯಾವ್ದು ಅಂದ್ರೆ ನೆಪ್ಚೂನ್. ಯಾವ್ದು ಬರ್ತದ? ನೆಪ್ಚೂನ್. ಗ್ರೀನ್ ಪ್ಲಾನೆಟ್ ಅಂತ ಯಾವ್ದು ಕರೀತಾರ ಅಂತ ಕೇಳ್ತಾನ. ಗ್ರೀನ್ ಪ್ಲಾನೆಟ್ ಅಂದ್ರೆ ಯಾವ್ದು? ಯುರೇನಸ್. ಯಾವ್ದು? ಯುರೇನಸ್ ಗ್ರೀನ್ ಪ್ಲಾನೆಟ್. ಪ್ಲಾನೆಟ್ ವಿಚ್ ಡಸ್ ನಾಟ್ ಹ್ಯಾವ್ ಎನಿ ಸ್ಯಾಟಲೈಟ್ಸ್. ಯಾವುದೇ ರೀತಿ ಸ್ಯಾಟಲೈಟ್ ಗಳಿಲ್ಲ ಅಥವಾ ಮೂನ್ಗಳಿಲ್ಲ ಅಂದ್ರೆ ಏನು? ಸ್ಯಾಟಲೈಟ್ ಗಳಿಲ್ಲದೆ ಇರುವಂತ ಪ್ಲಾನೆಟ್ ಯಾವುದು ಅಂತ ಕೇಳ್ತಾನೆ. ಸೊ ದಟ್ ಈಸ್ ವೀನಸ್. ಯಾವುದು? ವೀನಸ್ ಅಂಡ್ ಮರ್ಕ್ಯೂರಿ. ವೀನಸ್ ಮತ್ತು ಮರ್ಕ್ಯೂರಿಗೆ ಯಾವುದೇ ರೀತಿ ಸ್ಯಾಟಲೈಟ್ಸ್ ಇಲ್ಲ. ಅದರದೇ ಆದಂತ ನ್ಯಾಚುರಲ್ ಆಗಿರುವಂತ ಉಪಗ್ರಹಗಳು ಇಲ್ಲ. ಯಾವ 2 ಗ್ರಹಗಳಿಗೆ ಉಪಗ್ರಹಗಳಿಲ್ಲ? ವೀನಸ್ ಮತ್ತ ಮರ್ಕ್ಯೂರಿ. ಇವಕ್ಕೆ ಉಪಗ್ರಹಗಳಿಲ್ಲ. ಅರ್ಥ ಆಗತ್ತದ? ಸೊ ಇದಿಷ್ಟು ಏನು ಸೋಲಾರ್ ಸಿಸ್ಟಮ್ ಬಗ್ಗೆ ಇರತಕ್ಕಂತ ಪ್ಲಾನೆಟ್ಸ್ ಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ. ಈ ರೀತಿ ಪ್ರಶ್ನೆಗಳು ಬರ್ತಾವ ನಿಮಗೆ ಎಕ್ಸಾಮ್ಗೆ. ಸೊ ಇವನ್ನು ಪ್ರಾಕ್ಟೀಸ್ ಮಾಡಿ ಇಟ್ಕೊಡಿ. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ವಿಚ್ ಸ್ಟೇಟ್ ಆಫ್ ಇಂಡಿಯಾ ಹ್ಯಾಸ್ ದ ಲಾರ್ಜೆಸ್ಟ್ ಏರಿಯಾ? ಸೊ ಲಾರ್ಜೆಸ್ಟ್ ಏರಿಯಾ ಯಾವ್ದದ? ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿದ ಅನ್ನಂಗಿದೆ. ಸೊ ಲಾರ್ಜೆಸ್ಟ್ ಏರಿಯಾ ಹೊಂದಿರುವಂತ ಸ್ಟೇಟ್ ಅಥವಾ ವಿಚ್ ಸ್ಟೇಟ್ ಈಸ್ ದ ಲಾರ್ಜೆಸ್ಟ್ ಸ್ಟೇಟ್ ಇನ್ ಏರಿಯಾ ಅಂದ್ರೂ ನಡೀತದ. ಯಾವುದು ಏರಿಯಾ ಒಳಗೆ ಲಾರ್ಜೆಸ್ಟ್ ಯಾವ್ದಂದ್ರ ನಿಮ್ಗೆ ಗೊತ್ತಿರಲಿ, ರಾಜಸ್ಥಾನ್. ಯಾವುದು? ರಾಜಸ್ಥಾನ್. ಯಾವುದು? ರಾಜಸ್ಥಾನ್. ಯಾವುದು? ರಾಜಸ್ಥಾನ್. ಸೊ ರಾಜಸ್ಥಾನ್ ಈಸ್ ದ ಲಾರ್ಜೆಸ್ಟ್ ಸ್ಟೇಟ್ ಇನ್ ಏರಿಯಾ. ಹಾಗಿದ್ರೆ ಪಾಪ್ಯುಲೇಷನ್ ಒಳಗೆ ಲಾರ್ಜೆಸ್ಟ್ ಸ್ಟೇಟ್ ಯಾವುದು? ಸೊ ಪಾಪ್ಯುಲೇಷನ್ ಒಳಗೆ ಲಾರ್ಜೆಸ್ಟ್ ಸ್ಟೇಟ್ ಅಂದ್ರೆ ಯಾವ್ದು ಬರ್ತದ? ಉತ್ತರ ಪ್ರದೇಶ್. ಯಾವ ಪ್ರದೇಶ? ಉತ್ತರ ಪ್ರದೇಶ್. ಉತ್ತರ ಪ್ರದೇಶದ ಕ್ಯಾಪಿಟಲ್ ಸಿಟಿ ಯಾವುದು? ಲಕ್ನೋ. ಯಾವುದು? ಲಕ್ನೋ. ಲಕ್ನೋ is situated on the bank of river Gomti. ಯಾವುದು? ರಿವರ್ ಗೋಮ್ತಿ. ಸೊ ರಿವರ್ ಗೋಮ್ತಿ ನದಿ ದಂಡಿ ಮೇಲೆ ಹೋಗ್ತೈತಿ ಲಕ್ನೋ ಐತಿ. ಲಕ್ನೋ ಇಸ್ ಕ್ಯಾಪಿಟಲ್ ಆಫ್ ಯುಪಿ, ದಟ್ ಈಸ್ ಉತ್ತರ ಪ್ರದೇಶ್. ಉತ್ತರ ಪ್ರದೇಶ ಅಂತಕ್ಕಂಥ ರಾಜ್ಯ ಪಾಪ್ಯುಲೇಷನ್ ಒಳಗೆ ಏನಾಗಿದೆ? ಅತಿ ದೊಡ್ಡದಾದಂತ ರಾಜ್ಯ ಯಾವುದು? ಉತ್ತರ ಪ್ರದೇಶ್. ಸಿಮಿಲರ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು? ಸ್ಮಾಲೆಸ್ಟ್ ಸ್ಟೇಟ್ ಇನ್ ಏರಿಯಾ. ಸ್ಮಾಲೆಸ್ಟ್ ಸ್ಟೇಟ್ ಇನ್ ಏರಿಯಾ. ಏರಿಯಾ ಒಳಗೆ ಸ್ಮಾಲೆಸ್ಟ್ ಸ್ಟೇಟ್ ಯಾವ್ದು ಅಂತ ಪ್ರಶ್ನೆ ಕೇಳ್ಬೋದು. ಯಾವುದು? ಬಹಳ ಈಸಿ, ಗೋವಾ. ಯಾವ್ದದ? ಗೋವಾ. ಈಸಿಯೆಸ್ಟ್ ಕ್ವಶನ್ ಇದೆ. ಸೊ ಹಂಗೆ ಸ್ಮಾಲೆಸ್ಟ್ ಸ್ಟೇಟ್ ಇನ್ ಪಾಪ್ಯುಲೇಷನ್ ಅಂತ ಕೇಳ್ಬೋದು. ಜನಸಂಖ್ಯೆ ಆಧಾರವಾಗಿ ಇಟ್ಕೊಂಡಾಗ ಸ್ಮಾಲೆಸ್ಟ್ ಸ್ಟೇಟ್ ಯಾವ್ದು ಅಂತ ಬರ್ತದ? ಸಿಕ್ಕಿಂ. ಯಾವ್ದು ಬರ್ತದ? ಸಿಕ್ಕಿಂ. ಸೊ ಪ್ರೆಸೆಂಟ್ 28 ಸ್ಟೇಟ್ಸ್ ಅದಾವ, 8 ಯೂನಿಯನ್ ಟೆರಿಟರೀಸ್ ಅದಾವ. ಸೊ ಯೂನಿಯನ್ ಟೆರಿಟರೀಸ್ ಕೇಂದ್ರಾಡಳಿತ ಪ್ರದೇಶ ಒಳಗೂ ಪ್ರಶ್ನೆ ಕೇಳ್ತಾನ. ಸೊ ವಿಚ್ ಇಸ್ ದ ಲಾರ್ಜೆಸ್ಟ್ ಯೂನಿಯನ್ ಟೆರಿಟರಿ ಅಂತ ಕೇಳ್ತಾನ. ವಿಚ್ ಇಸ್ ದ ಲಾರ್ಜೆಸ್ಟ್ ಯೂನಿಯನ್ ಟೆರಿಟರಿ ಇನ್ ಏರಿಯಾ ಅಂತ ಕೇಳ್ತಾನೆ. ಏರಿಯಾ ಕನ್ಸಿಡರ್ ಮಾಡಿದಾಗ ಲಾರ್ಜೆಸ್ಟ್ ಯೂನಿಯನ್ ಟೆರಿಟರಿ ಯಾವ್ದು ಬರ್ತದಪ್ಪ ಅಂದ್ರೆ ಯಾವ್ದು ಬರ್ತದ? ಲಡಾಖ್. ಯಾವ್ದು? ಲಡಾಖ್. ಯಾವ್ದು? ಲಡಾಖ್. ಲಡಾಖ್ ಈಸ್ ದ ಲಾರ್ಜೆಸ್ಟ್ ಯೂನಿಯನ್ ಟೆರಿಟರಿ ಇನ್ ಏರಿಯಾ. ಸೊ ಹಾಗಿದ್ರೆ ಪಾಪ್ಯುಲೇಷನ್ ಒಳಗೆ ಯಾವ್ದು ಆಗ್ತದೆ? ನಿಮ್ಗಂತೂ ಗೊತ್ತೇ ಇರ್ತದೆ. ಪಾಪ್ಯುಲೇಷನ್ ಒಳಗೆ ದೆಹಲಿ. ಯಾವ್ದು? ದೆಹಲಿ ಇಸ್ ದ ಲಾರ್ಜೆಸ್ಟ್ ಯೂನಿಯನ್ ಟೆರಿಟರಿ. ಇನ್ನು ಕೇಂದ್ರಾಡಳಿತ ಪ್ರದೇಶ ಒಳಗೆ ಸ್ಮಾಲೆಸ್ಟ್ ಇನ್ ಪಾಪ್ಯುಲೇಷನ್ ಅಂತ ಕೇಳಿದಾಗ ಅಥವಾ ಇನ್ ಏರಿಯಾ ಅಂತ ಕೇಳಿದಾಗ ಯಾವ್ದು ಬರ್ತದೆ? ಲಕ್ಷದ್ವೀಪ. ಯಾವ್ದು ಬರ್ತದ? ಲಕ್ಷದ್ವೀಪ ಇಸ್ ದ ಸ್ಮಾಲೆಸ್ಟ್ ಯೂನಿಯನ್ ಟೆರಿಟರಿ ಇನ್ ಬೋತ್ ಏರಿಯಾ ಅಂಡ್ ಪಾಪ್ಯುಲೇಷನ್. ಓಕೆ, ಇವಿಷ್ಟು ಪಾಯಿಂಟ್ಸ್ ಇದ್ರ ಬಗ್ಗೆ ಗೊತ್ತಿರ್ಬೇಕಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಏನಂತ ನೋಡೋಣ. ಹೌ ಮೆನಿ ಶೆಡ್ಯೂಲ್ಸ್
the Indian Constitution of the how many schedules the Constitution of India contains? ಎಷ್ಟು schedules ಅದಾವ? ಎಷ್ಟು schedules ಅದಾವ? schedules ಎಷ್ಟು ಅದಾವ Indian Constitution ಒಳಗೆ ಅಂತ ಕೇಳಿದ. schedules ಎಷ್ಟು ಸಂಖ್ಯೆ ಅದ schedules ಅದ? ಬಹಳ ಸಿಂಪಲ್ ಅದ ಪ್ರಶ್ನೆ ಇದು. ಟೋಟಲ್ 12 schedules ಅದಾವ. ಎಷ್ಟು ಅದಾವ? 12. Indian Constitution ಒಳಗೆ 12 schedules ಅದಾವ. ಎಷ್ಟು? 12 schedules ಗಳನ್ನ Indian Constitution ಹೊಂದಿದ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ದ ಮಿನಿಮಮ್ ಏಜ್ ಫಾರ್ ವೋಟಿಂಗ್ ಇನ್ ಇಂಡಿಯಾ? ಇದಂತೂ ಸಿಂಪ್ಲೆಸ್ಟ್ ಕ್ವಶನ್. ವೋಟ್ ಹಾಕ್ಬೇಕಂದ್ರೆ ಮಿನಿಮಮ್ ಏಜ್ ಎಷ್ಟಿರ್ತದೆ ಇಂಡಿಯಾದಾಗ? 18 ವಯಸ್ಸಾದವ್ರು ಎಲ್ಲರೂ ವೋಟ್ ಹಾಕ್ಬಹುದು. ಎಷ್ಟು ವಯಸ್ಸಾಗಿರ್ಬೇಕಾ? 18 ವಯಸ್ಸಾದ್ರೆ ನೀವೇನ್ ಮಾಡ್ಬೋದು? ಇಂಡಿಯಾ ಒಳಗ ವೋಟ್ ಮಾಡ್ಬೋದು. ಮಿನಿಮಮ್ ಏಜ್ ಎಷ್ಟದಂದ್ರೆ 18 ಇಯರ್ಸ್. ಮ್ಯಾಕ್ಸಿಮಮ್ ನೀವು ಎಲ್ಲಿ ತನಕ ಬದುಕ್ತೀರಿ ಅಲ್ಲಿ ತನಕ ಹಾಕ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನದ ನೋಡಿ. Who gave the slogan Inquilab Jindabad? Inquilab Jindabad. ಕೇಳಿದ್ರೆ ಏನಾಗುತ್ತೆ? ಹಂಗ ಹೊಟ್ಟ್ಯಾಗ ಏನಾಗ್ತದ ಅಂದ್ರೆ ಕಿಚ್ಚ ಹೇಳ್ತದ. ಇನ್ಕ್ವಿಲಾಬ್ ಜಿಂದಾಬಾದ್ ಅಂತ ಕೇಳಿದಾಗ ಹೌದಿಲ್ಲ. ಸೊ ಯಾಕಂದ್ರ ಆ ಸ್ಲೋಗನ್ ಹಂಗಿತ್ತು. ಯಾರು ಕೊಟ್ಟಿದ್ದ ಆ ಸ್ಲೋಗನ್? ಭಾರತೀಯರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕಿದೆ. ಇನ್ಕ್ವಿಲಾಬ್ ಜಿಂದಾಬಾದ್ ಈ ಸ್ಲೋಗನ್ ಕೊಟ್ಟವ್ರು ಯಾರಂದ್ರೆ ಭಗತ್ ಸಿಂಗ್. ಯಾವ ಸಿಂಗ್? ಭಗತ್ ಸಿಂಗ್ ಅವರು ಇನ್ಕ್ವಿಲಾಬ್ ಜಿಂದಾಬಾದ್ ಸ್ಲೋಗನ್ ಕೊಟ್ಟಿದ್ದಾರ. ಅದೇ ರೀತಿಯಾಗಿ ಜೈ ಹಿಂದ್ ಅಂತಕ್ಕಂಥ ಸ್ಲೋಗನ್ ಅನ್ನ ಯಾರು ಕೊಟ್ಟಿದ್ದಾರ? ಜೈ ಹಿಂದ್ ಸುಭಾಷ್ ಚಂದ್ರ ಬೋಸ್. ಯಾರು? ಸುಭಾಷ್ ಚಂದ್ರ ಬೋಸ್. ಡೂ ಆರ್ ಡೈ ಅಂತ ಹೇಳಿದವರು ಯಾರು? ಡೂ ಆರ್ ಡೈ ಅಂತ ಹೇಳಿದವರು ಯಾರು? ಮಾಡು ಇಲ್ಲವೇ ಮಡಿ ಅಂತ ಹೇಳಿದವರು ಮಹಾತ್ಮ ಗಾಂಧೀಜಿ ಅವರು. ಡೂ ಆರ್ ಡೈ ಅಂತ ಹೇಳ್ತಾರ, ಮಾಡು ಇಲ್ಲವೇ ಮಡಿ ಅಂತ ಹೇಳ್ತಾರ. ಗೋ ಬ್ಯಾಕ್ ಟು ವೇದಾಸ್ ಅಂತ ಹೇಳ್ತಾರ, ವೇದಗಳಿಗೆ ಹಿಂದಿರುಗಿ ಅಂತ ಹೇಳ್ತಾರ. ಯಾರು ಹೇಳ್ತಾರ? ಸ್ವಾಮಿ ದಯಾನಂದ ಸರಸ್ವತಿ. ಆರ್ಯ ಸಮಾಜದ ಫೌಂಡರ್ ಯಾರು? ಸ್ವಾಮಿ ದಯಾನಂದ ಸರಸ್ವತಿ. ಸೊ ಅವ್ರ ಏನ್ ಸ್ಲೋಗನ್ ಕೊಡ್ತಾರ ಅಂದ್ರೆ ಗೋ ಬ್ಯಾಕ್ ಟು ವೇದಾಸ್ ಅಂತ ಹೇಳ್ತಾರ, ವೇದಗಳಿಗೆ ಹಿಂದಿರುಗಿ ಅಂತ ಆರ್ಯ ಸಮಾಜವನ್ನ ಕಟ್ಟಿದಂತ ದಯಾರಾಮ್ ಸಾಹ್ನಿ ಅವರು ಹೇಳ್ತಾರ. ಈ ಸ್ಲೋಗನ್ ಬಗ್ಗೆ ಯೂಶುವಲ್ ಆಗಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರ, ನೆನಪಿಟ್ಕೊಡ್ರಿ. ಇನ್ಕ್ವಿಲಾಬ್ ಜಿಂದಾಬಾದ್ ಇದು ಸ್ಲೋಗನ್ ಯಾರ್ದಪ್ಪ ಅಂದ್ರೆ ಭಗತ್ ಸಿಂಗ್ ಅವ್ರದ್ದು. ಜೈ ಹಿಂದ್ ಇದು ಯಾರ್ದಂದ್ರೆ ಯಾರ್ದು ಗೊತ್ತಿರ್ಲಿ? ಸುಭಾಷ್ ಚಂದ್ರ ಬೋಸ್ ಅವ್ರದ್ದು. ಇನ್ನೊಂದು ಫೇಮಸ್ ಆಗಿರುವಂತದ್ದು ಯಾವ್ದಂದ್ರ ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದವ್ರು ಯಾರಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಧಾನಿ ಆಗಿರುವಂತ ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾರ. ಇನ್ನೊಬ್ಬ ದೇಶ ಕಂಡಂತ ಅತ್ಯುತ್ತಮ ಪ್ರಧಾನಿ ಅದಕ್ಕೆ ಒಂದು ಸೇರಿಸ್ತಾರೆ. ಏನಂತ ಸೇರಿಸ್ತಾರ? ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂತ ಸೇರಿಸಿದ್ರು. ಯಾರು ಸೇರಿಸಿದ್ರು? ಜೈ ವಿಜ್ಞಾನ್ ಅಂತ ಹೇಳಿ. ಅಟಲ್ ಬಿಹಾರಿ ವಾಜಪೇಯಿ, ಅಜಾತ ಶತ್ರು ಅಂತ ಕರಿತೀವಿ ನಾವು ಅವರಿಗೆ. ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಏನ್ ಮಾಡ್ತಾರ ಅಂದ್ರ ಜೈ ವಿಜ್ಞಾನ್ ಅಂತ ಸೇರಿಸ್ತಾರ. ಇತ್ತೀಚಿನ ಅದಕ್ಕೊಂದು ಇನ್ನೊಂದು ಸೇರಿಸಿದಾರೆ, ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಜೈ ಅನುಸಂಧಾನ್. ಜೈ ಅನುಸಂಧಾನ್ ಅಂತ ಸೇರಿಸಿದ್ದು ನಮ್ಮ ಈಗಿನ ಪ್ರಧಾನಿ ಯಾರು? ನರೇಂದ್ರ ಮೋದಿಜಿ ಅವರು. ಸೊ ಅದಕ್ಕೆ ಜೈ ಅನುಸಂಧಾನ್ ಅಂತ ಸೇರಿಸಿದ ಯಾರು? ನರೇಂದ್ರ ಮೋದಿಜಿ. ಯಾರು? ನರೇಂದ್ರ ಮೋದಿಜಿ ಅವರು ಸೇರಿಸಿದ್ದಾರೆ. ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಹೂ ವಾಸ್ ದ ಆಥರ್ ಆಫ್ ದ ಬುಕ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್? ಇದಂತೂ ಸಿಂಪ್ಲೆಸ್ಟ್ ಕ್ವಶನ್ ಅದ. ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್. ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಇದು ಆಟೋಬಯೋಗ್ರಫಿ. ಯಾರ್ದು ಇದಂದ್ರ ಗೊತ್ತಿರ್ಲಿ ನಿಮ್ಗೆಲ್ಲರೂ ಗೊತ್ತಿರುವಂತದ್ದೇ. ಇದು ಮಹಾತ್ಮ ಗಾಂಧೀಜಿ ಅವ್ರದ್ದು. ಯಾರ್ದು? ಮಹಾತ್ಮ ಗಾಂಧೀಜಿ ಅವ್ರದ್ದು. ಅದೇ ರೀತಿ ವಿಂಗ್ಸ್ ಆಫ್ ಫೈರ್ ಅಂತ ಬರ್ತದ. ವಿಂಗ್ಸ್ ಆಫ್ ಫೈರ್ ಅಗ್ನಿಕಿ ಉಡಾನ್ ಅಂತ ಕರಿತೀರಿ. ಏನಂತ ಕರಿತೀರಿ? ಅಗ್ನಿಕಿ ಉಡಾನ್ ಅಂತ ಕರಿತೀರಿ. ವಿಂಗ್ಸ್ ಆಫ್ ಫೈರ್. ವಿಂಗ್ಸ್ ಆಫ್ ಫೈರ್ ಯಾರ್ದಪ್ಪ ಇದು? ಇದು ಆಟೋಬಯೋಗ್ರಫಿನ. ಸೊ ಯಾರ್ದಂದ್ರೆ ಯಾರ ಆಟೋಬಯೋಗ್ರಫಿ ಅಂದ್ರ ಎಪಿಜೆ ಅಬ್ದುಲ್ ಕಲಾಂ. ಎಪಿಜೆ ಅಬ್ದುಲ್ ಕಲಾಂ ಅವ್ರದ್ದು ಇದು. ಎಪಿಜೆ ಅಬ್ದುಲ್ ಕಲಾಂ ಅವ್ರದ್ದು ಆಟೋಬಯೋಗ್ರಫಿ ಯಾವ್ದಂದ್ರೆ ವಿಂಗ್ಸ್ ಆಫ್ ಫೈರ್. ಯಾವ ಫೈರ್? ವಿಂಗ್ಸ್ ಆಫ್ ಫೈರ್. ಅಗ್ನಿಕಿ ಉಡಾನ್ ಇದು ಗೊತ್ತಿರುವಂತದ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಕ್ವಶನ್ಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಏನ್ ಮಾಡ್ತಾ ಇದೀನಿ, ಏನ್ ಸ್ಪೀಡ್ ಆಗ್ತಾ ಇಲ್ಲಲ್ಲ ಎಲ್ಲರಿಗೂ. ಸ್ವಲ್ಪ ಏನ್ ಮಾಡ್ರಿ ಪಾಯಿಂಟ್ಸ್ ಬರ್ದಿಟ್ಕೊಂತ ಹೋಗ್ರಿ ಅಥವಾ ರಿಕಾಲ್ ಮಾಡ್ಕೊಂತ ಹೋಗ್ರಿ. ಈಗ ಎಕ್ಸಾಮ್ ನಿಯರ್ ಇರೋದ್ರಿಂದ ಯಾರು ರಿಕಾಲ್ ಮಾಡತ್ತಿರಲ್ಲ, ಈಗ ಓದಿದ್ದನ್ನ ಎಲ್ಲಾನು ಕ್ರೋಢೀಕರಿಸಿಕೊಂಡು ಯಾರು ಹಿಂಗ ರಿಕಾಲ್ ಮಾಡ್ತಿರ್ತಿರಲ್ಲ ಅವ್ರಿಗೆ ಇದು ವಿಡಿಯೋ ಏನಾಗ್ತದ ಯೂಸ್ ಆಗ್ತದ. ಓಕೆ, ನೆಕ್ಸ್ಟ್ ನೋಡ್ರಿ. In which of the following year Battle of Buxar was fought? Battle of Buxar. Buxar ಕದನ ಅನ್ನೋದು ಹಿಸ್ಟ್ರಿ ಒಳಗೆ ಕೇಳಿದೀನಿ ನೀವು. ಬಕ್ಸಾರ್ ಕದನ ಅಂತಕ್ಕಂಥದ್ದು ಯಾವ ವರ್ಷ ನಡೀತದ ಅಂತ ಕೇಳಿದಾರ. ಇದು ಗೊತ್ತಿರ್ಲಿ. ಬಕ್ಸಾರ್ ಕದನ ಯಾವಾಗ ನಡೆದ ಅಂದ್ರೆ 1764. ಯಾವ ಕದನ ಇದೆ? ಬಕ್ಸಾರ್ ಕದನ 1764 ನಡೀತದೆ. ಯಾವುದು? ಬಕ್ಸಾರ್ ಕದನ. ಸಿಮಿಲರ್ಲಿ ಪ್ಲಾಸಿ ಕದನ ಅಂತ ಬರ್ತದೆ. ಬ್ಯಾಟಲ್ ಆಫ್ ಪ್ಲಾಸಿ. ಬ್ಯಾಟಲ್ ಆಫ್ ಪ್ಲಾಸಿ ಯಾವಾಗ ನಡೀತದ? 1757. ನೆನಪಿಡ್ಬೇಕು. ಸೊ ಪಾನಿಪತ್ ಕದನಗಳು ಇಂಪಾರ್ಟೆಂಟ್. ಫಸ್ಟ್ ಪಾನಿಪತ್ ಯಾವಾಗ ನಡೀತದ ಅಂದ್ರ ಫಸ್ಟ್ ಪಾನಿಪತ್ 1526 ನ ನಡೀತದ. ಅದೇ ರೀತಿ ಸೆಕೆಂಡ್ ಪಾನಿಪತ್ ಯಾವಾಗ ನಡೀತದ? 1556 ನಡೀತದ. ಅದೇ ರೀತಿ ಥರ್ಡ್ ಪಾನಿಪತ್ ಯಾವಾಗ ನಡೀತದ? 1761 ನಡೀತದ. ಫಸ್ಟ್ ಪಾನಿಪತ್ ಇಂಪಾರ್ಟೆಂಟ್ ಅನ್ನ 1526, ಸೆಕೆಂಡ್ ಪಾನಿಪತ್ 1556, ಥರ್ಡ್ ಪಾನಿಪತ್ 1761.
ಪ್ಲಾಸಿ, ಬ್ಯಾಟಲ್ ಆಫ್ ಪ್ಲಾಸಿ 1757, ಬ್ಯಾಟಲ್ ಆಫ್ ಬಕ್ಸಾರ್ 1764, 1764, ಬ್ಯಾಟಲ್ ಆಫ್ ಏನಾಗ್ತದ ಬಕ್ಸಾರ್. ಫಸ್ಟ್ ಇಂಡಿಯನ್ ಅಥವಾ ಸಿಪಾಯಿ ಮಿಟ್ನಿ ಅಂತ ಕರಿತೀರಿ. ಫಸ್ಟ್ ಇಂಡಿಯನ್ ಇಂಡಿಪೆಂಡೆನ್ಸ್ ರಿವೋಲ್ಟ್ ಅಂತ ಕರೀತಾರ. ಅದ ಯಾವಾಗ ನಡೀತದ 1857, ಮೊದಲ ಸ್ವಾತಂತ್ರ್ಯ ಸಂಗ್ರಾಮ 1857. ಯಾವಾಗ 1857. ದಂಡಿ ಮಾರ್ಚ್ 1930. ಯಾವ 1930 ಮಾರ್ಚ್ 12. ಯಾವ ಮಾರ್ಚ್ ಇದು? ದಂಡಿ ಮಾರ್ಚ್. ಏನಂತ ಕರಿತೀರಿ ಅದಕ್ಕ? ದಂಡಿ ಮಾರ್ಚ್ ಅಂದ್ರ ಸಾಲ್ಟ್ ಸತ್ಯಾಗ್ರಹ ಅಂತ ಕರಿತೀವಿ. ನೆಕ್ಸ್ಟ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ 1920 ದಿಂದ 1922. ಯಾವ ಮೂವ್ಮೆಂಟ್ ಇದು? ನಾನ್ ಕೋಆಪರೇಷನ್ ಮೂವ್ಮೆಂಟ್, ಅಸಹಕಾರ ಚಳವಳಿ. ನೆಕ್ಸ್ಟ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1942. ಯಾವ ಮೂವ್ಮೆಂಟ್ ಅದ? ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಈ ಇಯರ್ ಒಳಗೆ ಈಗ ಏನ್ ಬರ್ದಿಲ್ಲ, ಈ ಇಯರ್ಸ್ ಬಹಳ ಇಂಪಾರ್ಟೆಂಟ್. ಯೂಶುವಲ್ ಆಗಿ ಇವನ್ನೆಲ್ಲಾನು ಆರ್ಮಿ ಎಕ್ಸಾಮ್ಸ್ ಕೇಳಿದ, ನಿಮ್ಮ ಆರ್ಮಿ ಎಕ್ಸಾಮ್ಸ್ ಕೇಳಿರುವಂತ ಇಯರ್ಸ್ ನೆನ್ಪಿಟ್ಕೋರಿ. ಬಕ್ಸಾರ್ ಯಾವಾಗ? 1764. ಪ್ಲಾಸಿ ಯಾವಾಗ? 1757. ಫಸ್ಟ್ ಪಾನಿಪತ್ 1526. ಸೆಕೆಂಡ್ ಪಾನಿಪತ್ 1556. ಥರ್ಡ್ ಪಾನಿಪತ್ 1761. ಸಿಪಾಯಿ ಮಿಟಿನ್ ಅಥವಾ ಫಸ್ಟ್ ಇಂಡಿಯನ್ ಇಂಡಿಪೆಂಡೆನ್ಸ್ ರಿವೋಲ್ಟ್ ಯಾವಾಗ ಆಗಿದ್ದು? 1857. ದಂಡಿ ಮಾರ್ಚ್ 1930, ಮಾರ್ಚ್ 12. ಸೊ ನೆಕ್ಸ್ಟ್ 1920 ಇಂದ 1922 ಯಾವುದು? ನಾನ್ ಕೋಆಪರೇಷನ್ ಮೂವ್ಮೆಂಟ್. ಇನ್ನೊಂದು ಜಲಿಯನ್ ವಾಲಾಬಾಗ್ ಟ್ರಾಜಿಡಿ ಯಾವಾಗ ನಡೀತದ? 1919. ಜಲಿಯನ್ ವಾಲಾಬಾಗ್ ಟ್ರಾಜಿಡಿ 1919 ಒಳಗೆ ನಡೀತದ. ಚೌರಾ ಚೌರಿ ಇನ್ಸಿಡೆಂಟ್ ಯಾವಾಗ ನಡೀತದ? 1922. ಚೌರಾ ಚೌರಿ ಇನ್ಸಿಡೆಂಟ್ ನಡೆದಿದ್ದರಿಂದ ಏನಾಗ್ತದೆ? ನಾನ್ ಕೋಆಪರೇಷನ್ ಮೂವ್ಮೆಂಟ್ ಸ್ಟಾಪ್ ಮಾಡ್ತಾರೆ ಗಾಂಧೀಜಿ ಅವರು. ಸೊ 1922 ಒಳಗ ಚೌರಾ ಚೌರಿ ಇನ್ಸಿಡೆಂಟ್ ನಡೆದ. 1919 ಒಳಗ ಜಲಿಯನ್ ವಾಲಾಬಾಗ್ ಟ್ರಾಜಿಡಿ ನಡೀತದ. ನೆಕ್ಸ್ಟ್ 1942 ಒಳಗೆ ಏನಾಗ್ತದ? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೀತದ. ಓಕೆ, ಇದಿಷ್ಟು ಇಸ್ವಿಗಳ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್. ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ವಾಸ್. ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಕೇಳಿದ. ಬಹಳ ಇಂಪಾರ್ಟೆಂಟ್ ಕ್ವಶನ್. ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಜನರಲ್ ಆಫ್ ಇಂಡಿಯಾ ಯಾರು? ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಯಾರು ಬರ್ತಾರೆ ಗೊತ್ತಿರ್ಲಿ? ವಿಲಿಯಂ ಬೆಂಟಿಂಕ್. ಯಾವ ಬೆಂಟಿಂಕ್? ವಿಲಿಯಂ ಬೆಂಟಿಂಕ್. ಯಾವ ಬೆಂಟಿಂಕ್? ವಿಲಿಯಂ ಬೆಂಟಿಂಕ್. ಏನಿವರು? ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಇಲ್ಲಿ ನೋಡ್ರಿ ಯಾವ ರೀತಿ ಆಗ್ತದ ಅಂದ್ರ, ಫಸ್ಟ್ ಬಂಗಾಳ ಗವರ್ನರ್ ಇರ್ತಾರ. ಫಸ್ಟ್ ಬಂಗಾಳಿಗೆ ಏನಿರ್ತಾನ? ಗವರ್ನರ್ ಇರ್ತಾರ. ಫಸ್ಟ್ ಗವರ್ನರ್ ಆಫ್ ಬೆಂಗಾಲ್. ಫಸ್ಟ್ ಗವರ್ನರ್ ಆಫ್ ಬೆಂಗಾಲ್ ಅಂದ್ರೆ ಯಾರು ಬರ್ತಾರ? ರಾಬರ್ಟ್ ಕ್ಲೈವ್. ಯಾರು ಬರ್ತಾರ? ರಾಬರ್ಟ್ ಕ್ಲೈವ್. ಏನಾಗಿದ್ರು? ಫಸ್ಟ್ ಗವರ್ನರ್ ಆಫ್ ಬೆಂಗಾಲ್. ಬೆಂಗಾಲ್ನ ಮೊದಲ ಗವರ್ನರ್ ಅಂದ್ರೆ ಯಾರು? ರಾಬರ್ಟ್ ಕ್ಲೈವ್. ಆ ಗವರ್ನರ್ ಆಫ್ ಬೆಂಗಾಲ್ ಇರ್ತದಲ್ಲ, ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಮಾಡ್ತಾರ. ಏನಂತ ಮಾಡ್ತಾರ? ಗವರ್ನರ್ ಆಫ್ ಜನರಲ್ ಆಫ್ ಬೆಂಗಾಲ್ ಅಂತ ಮಾಡಿದ್ರು. ಹಂಗ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆದಂತ ಮೊದಲಿಗೆ ಯಾರಂದ್ರೆ ವಾರನ್ ಹೆಸ್ಟಿಂಗ್. ಯಾವ ಹೆಸ್ಟಿಂಗ್ ಬರ್ತಾನ? ವಾರನ್ ಹೆಸ್ಟಿಂಗ್. ಇವ್ರು ಏನಾಗ್ತಾರೆ? ಇವರು ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗಿದ್ಯಾರು? ವಾರನ್ ಹೆಸ್ಟಿಂಗ್. ಯಾವ ಹೆಸ್ಟಿಂಗ್? ವಾರನ್ ಹೆಸ್ಟಿಂಗ್. ಅದು ಮುಂದುವರಿದು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇದ್ದೇನಾಗ್ತದೆ? ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ. ಹಂಗ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗಿದ್ದು ಮೊದಲಿಗೆ ಯಾರು? ವಿಲಿಯಂ ಬೆಂಟಿಂಕ್. ಯಾವ ಬೆಂಟಿಂಕ್? ವಿಲಿಯಂ ಬೆಂಟಿಂಕ್. ವಿಲಿಯಂ ಬೆಂಟಿಂಕ್ ಬಗ್ಗೆ ನೆನ್ಪಿಟ್ಕೊಡ್ರಿ. ಹಿ ಇಸ್ ದ ಗವರ್ನರ್ ಹೂ ಅಬೋಲಿಶ್ಡ್ ದ ಸತಿ ಸಿಸ್ಟಮ್ ಇನ್ ಇಂಡಿಯಾ. ಸತಿ ಸಿಸ್ಟಮ್ ಅಂತ ಏನೋ ಒಂದು ಅನಿಷ್ಟ ಪದ್ಧತಿ ಇತ್ತು ಭಾರತದೊಳಗ. ಸೊ ಆ ಸತಿ ಸಿಸ್ಟಮ್ ಅನ್ನ ಅಬೋಲಿಷ್ ಮಾಡಿದ್ದಾನಂದ್ರ ವಿಲಿಯಂ ಬೆಂಟಿಂಕ್. ಸೊ ಯಾರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅದನ್ನ ಅಬೋಲಿಷ್ ಮಾಡ್ತಾನ? ರಾಜಾರಾಮ್ ಮೋಹನ್ ರಾಯ್. ಯಾರು? ರಾಜಾರಾಮ್ ಮೋಹನ್ ರಾಯ್. ಆನ್ ದ ಬೇಸಿಸ್ ಆಫ್ ರಿಕ್ವೆಸ್ಟ್ ಆಫ್ ರಾಜಾರಾಮ್ ಮೋಹನ್ ರಾಯ್, ವಿಲಿಯಂ ಬೆಂಟಿಂಕ್ ಅಬೋಲಿಶ್ಡ್ ದ ಸತಿ ಸಿಸ್ಟಮ್. ಯಾವ ಸಿಸ್ಟಮ್? ಸತಿ ಸಿಸ್ಟಮ್ ಅಬೋಲಿಷ್ ಮಾಡ್ತಾರ. ಯಾರು ಅಬೋಲಿಷ್ ಮಾಡಿದ ಸತಿ ಸಿಸ್ಟಮ್? ವಿಲಿಯಂ ಬೆಂಟಿಂಕ್. ಹೂ ಇಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂದ್ರೆ ವಿಲಿಯಂ ಬೆಂಟಿಂಕ್. ಫಸ್ಟ್ ಗವರ್ನರ್ ಆಫ್ ಬೆಂಗಾಲ್ ಅಂದ್ರೆ ಯಾರು? ರಾಬರ್ಟ್ ಕ್ಲೈವ್. ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂದ್ರೆ ಯಾರು? ವಾರನ್ ಹೆಸ್ಟಿಂಗ್. ಇನ್ನು ಫಸ್ಟ್ ವೈಸರಾಯ್ ಅಂತ ಬರ್ತದ. ಫಸ್ಟ್ ವೈಸರಾಯ್ ಅಂದ್ರೆ ಯಾರು? ಲಾರ್ಡ್ ಕ್ಯಾನಿಂಗ್. ಯಾರು? ಲಾರ್ಡ್ ಕ್ಯಾನಿಂಗ್. ಲಾರ್ಡ್ ಕ್ಯಾನಿಂಗ್ ವಾಸ್ ದ ಫಸ್ಟ್ ವೈಸರಾಯ್ ಆಫ್ ಇಂಡಿಯಾ. ಫಸ್ಟ್ ವೈಸರಾಯ್ ಆಫ್ ಇಂಡಿಯಾ ಅಂದ್ರೆ ಯಾರು? ಲಾರ್ಡ್ ಕ್ಯಾನಿಂಗ್. ಇನ್ನೊಂದು ನೆನಪಿಟ್ಕೋಬೇಕಾಗಿದ್ದಿಲ್ಲಿ. ಸೊ ಫಸ್ಟ್ ಇಂಡಿಯನ್ ಟು ಬಿಕಮ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಭಾರತದ ಗವರ್ನರ್ ಜನರಲ್ ಆದಂತ ಮೊದಲ ಭಾರತೀಯ ವ್ಯಕ್ತಿ ಯಾರಂದ್ರೆ ಸಿ ರಾಜಗೋಪಾಲ್ಚಾರಿ. ಯಾರು? ಸಿ ರಾಜಗೋಪಾಲ್ಚಾರಿ. ಯಾರು? ಸಿ ರಾಜಗೋಪಾಲ್ಚಾರಿ. ಹಿ ಇಸ್ ದ ಫಸ್ಟ್ ಇಂಡಿಯನ್ ಟು ಬಿಕಮ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಓಕೆ, ಇವಿಷ್ಟು ಪಾಯಿಂಟ್ಸ್ ಗಳನ್ನ ಇಲ್ಲಿ ಗವರ್ನರ್ ಜನರಲ್ ಬಗ್ಗೆ ನೋಡಿದ್ವಿ ನಾವು. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನದ? ಹೂ ಈಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದ್ರೆ ಇವಾಗ ನಮ್ಮ ಭಾರತದ ಪ್ರೆಸಿಡೆಂಟ್ ಯಾರದಾರ? ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದು. ಮೊನ್ನೆ ಇತ್ತೀಚೆಗೆ ಚೇಂಜ್ ಆದಂತವ್ರು.
ಸೊ ಬುಡಕಟ್ಟು ಜನಾಂಗದಿಂದ ಬಂದು ಭಾರತದ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದಂತವರು ದ್ರೌಪದಿ ಮುರ್ಮು. ಓಕೆ, ದ್ರೌಪದಿ ಮುರ್ಮು ಅವರು ಈಗ ಭಾರತದ ಅಧ್ಯಕ್ಷರಾದ 2ನೇ ಮಹಿಳೆಯವರು. ಭಾರತದ ರಾಷ್ಟ್ರಪತಿಯಾದಂತ 2ನೇ ಮಹಿಳೆ ಯಾರಂದ್ರೆ ದ್ರೌಪದಿ ಮುರ್ಮು ಬರ್ತಾರ. ಸೊ ಇವಾಗ ಇದಂತೂ ಗೊತ್ತಿರುವಂತ ಕ್ವಶನ್ ಅದ ನಿಮ್ಗೆ. ನೆಕ್ಸ್ಟ್ ಕ್ವಶನ್ ಏನದ ನೋಡಿ. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಇಸ್ ಸಿಚುವೇಟೆಡ್ ಇನ್. ಯಾವ ಕಾರ್ಬೆಟ್? ಜಿಮ್ ಕಾರ್ಬೆಟ್. ಸೊ ಜಿಮ್ ಕಾರ್ಬೆಟ್ ಎಲ್ಲೈತಿದ, ಯಾವ ರಾಜ್ಯದಾಗದ ಅಂತ ಕೇಳಿದ. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಇಸ್ ಸಿಚುವೇಟೆಡ್ ಇನ್ ಉತ್ತರಾಖಂಡ. ಯಾವ ಖಂಡ? ಉತ್ತರಾಖಂಡ. ಯಾವ ಖಂಡದಾಗದ? ಉತ್ತರಾಖಂಡದಾಗದ. ಯಾವ್ದಿದು? ಜಿಮ್ ಕಾರ್ಬೆಟ್. ಫಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ, ದಟ್ ಈಸ್ ಜಿಮ್ ಕಾರ್ಬೆಟ್, ಸಿಚುವೇಟೆಡ್ ಇನ್ ಉತ್ತರಾಖಂಡ. ಎಲ್ಲೈತದ? ಉತ್ತರಾಖಂಡದಾಗದ. ಅದೇ ರೀತಿ ಕೆಲವೊಂದಿಷ್ಟು ನೋಡ್ಕೊಂತ ಹೋಗ್ರಿ. ಗಾನಾ ಬರ್ಡ್ ಸ್ಯಾಂಕ್ಚುರಿ ಅಂತ ಬರ್ತದೆ. ಯಾವ್ದು? ಗಾನಾ ಬರ್ಡ್ ಸ್ಯಾಂಕ್ಚುರಿ. ಗಾನಾ ಬರ್ಡ್ ಸ್ಯಾಂಕ್ಚುರಿ ಎಲ್ಲದ ಅಂದ್ರೆ ಇದು ರಾಜಸ್ಥಾನದಾಗ. ಎಲ್ಲದ? ರಾಜಸ್ಥಾನ. ಇನ್ನು ಸಾರಿಸ್ಕಾ ಅಂತ ಬರ್ತದ. ಸಾರಿಸ್ಕಾ ಅಂತಕ್ಕಂಥದ್ದು ಇದು ಎಲ್ಲೈತಿ? ರಾಜಸ್ಥಾನದಾಗ ಅದ. ಎಲ್ಲದ? ರಾಜಸ್ಥಾನದಾಗ. ಇನ್ ನೆಕ್ಸ್ಟ್ ಸುಂದರ್ ಬನ್ಸ್ ಅಂತ ಬರ್ತಾವ. ಸುಂದರ್ ಬನ್ಸ್. ಸುಂದರ್ ಬನ್ಸ್ ಇದೆಲ್ಲೈತಿ? ವೆಸ್ಟ್ ಬೆಂಗಾಲ್. ಯಾವ ಬೆಂಗಾಲ್? ವೆಸ್ಟ್ ಬೆಂಗಾಲ್ದಾಗ ಅದ. ಯಾವ ಬೆಂಗಾಲ್ದಾಗ ಅದ? ವೆಸ್ಟ್ ಬೆಂಗಾಲ್ದಾಗ ಅದ. ಯಾವುದು? ಸುಂದರ್ ಬನ್. ಬೆಂಗಾಲ್ ಟೈಗರ್ಸ್ ಕಂಡು ಬರೋದ ಈ ಸುಂದರ್ ಬನ್ ಒಳಗೆ. ಇನ್ ನೆಕ್ಸ್ಟ್ ಗಿರ್ ನ್ಯಾಷನಲ್ ಪಾರ್ಕ್ ಬರ್ತದ. ಈ ಗಿರ್ ನ್ಯಾಷನಲ್ ಪಾರ್ಕ್ ಎಲ್ಲೈತಿ? ಗುಜರಾತ್ ದಾಗ. ಎಲ್ಲೈತಿ? ಗುಜರಾತ್ ದಾಗ. ಯಾವ್ದೈತಿ? ಗಿರ್ ನ್ಯಾಷನಲ್ ಪಾರ್ಕ್ ಅದ. ನೆನ್ಪಿಟ್ಕೋ. ಜಿಮ್ ಕಾರ್ಬೆಟ್ ಎಲ್ಲೈತಿ? ಉತ್ತರಾಖಂಡ. ಗಾನಾ ಬರ್ಡ್ ಸೆಂಚುರಿ ಎಲ್ಲೈತಿ? ರಾಜಸ್ಥಾನ. ಸಾರಿಸ್ಕಾ ಎಲ್ಲೈತಿ? ಅದು ರಾಜಸ್ಥಾನ. ಸುಂದರ್ ಬನ್ ಎಲ್ಲೈತಿ? ವೆಸ್ಟ್ ಬೆಂಗಾಲ್. ಗಿರ್ ನ್ಯಾಷನಲ್ ಪಾರ್ಕ್ ಎಲ್ಲೈತಿ? ಗುಜರಾತ್. ಗಿರ್ ಎಲ್ಲೈತಿ? ಗುಜರಾತ್. ಇಟ್ ಈಸ್ ಫೇಮಸ್ ಫಾರ್ ಏಸಿಯಾಟಿಕ್ ಲಯನ್ಸ್. ಅದಕ್ಕೆ ಫೇಮಸ್ ಆಗ್ಯದ ಅಂದ್ರೆ ಇದು ಲಯನ್ಸ್ ಫೇಮಸ್ ಆಗ್ಯದ. ಯಾವುದು? ಗುಜರಾತ್ ದಲ್ಲಿ ಇರ್ತಕ್ಕಂತ ಗಿರ್ ನ್ಯಾಷನಲ್ ಪಾರ್ಕ್. ಅದಕ್ಕೆ ಫೇಮಸ್ ಅದ ಅಂದ್ರೆ ಲಯನ್ಸ್ ಗೆ. ಬೆಂಗಾಲ್ ಟೈಗರ್ಸ್ ಎಲ್ಲಿ ಕಂಡು ಬರ್ತಾವ ಅಂದ್ರೆ ಸುಂದರ್ ಬನ್ಸ್ ಒಳಗೆ. ಎಲ್ಲಿ? ಸುಂದರ್ ಬನ್ಸ್. ಓಕೆ, ಇನ್ನ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಈಗ 15 ಏನಾದ್ರು ಅಂದ್ರೆ ನಿಮ್ಗೆ ಜಿಕೆ ಕ್ವಶನ್ಸ್ ಕವರ್ ಅದು. ಎಷ್ಟು ಕ್ವಶನ್ಸ್ ಕವರ್ ಅದು? 15 ಜಿಕೆ ಕ್ವಶನ್ಸ್ ಕವರ್ ಅದು. ಇನ್ನ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ನಿಮ್ಗೆ ಸೈನ್ಸ್ ಕ್ವಶನ್ಸ್ ಅದಾವ. ಒಂದ್ ಸ್ವಲ್ಪ ಸ್ಪೀಡ್ ಆಗಿ ಹೋಗ್ಬಿಡೋಣ ಸೈನ್ಸ್ ಕ್ವಶನ್ಸ್. ಇವೊಂದಿಷ್ಟು ಕ್ವಶನ್ ಕವರ್ ಮಾಡ್ಕೊಂಡ್ವಿ ಅಂದ್ರೆ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಹೋಗಕ್ ಬರ್ತದ. ಇನ್ ಕೇಸ್ ನೋಡೋಣ ಮ್ಯಾಥಮೆಟಿಕ್ಸ್ ಕವರ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಈ ವಿಡಿಯೋ ಒಳಗ, ಬಟ್ ಸೈನ್ಸ್ ಅಂತೂ ಕವರ್ ಮಾಡೋಣ. SI ಯೂನಿಟ್ ಆಫ್ ಲೂಮಿನಸ್ ಇಂಟೆನ್ಸಿಟಿ. ಯಾವ ಇಂಟೆನ್ಸಿಟಿ? ಲೂಮಿನಸ್ ಇಂಟೆನ್ಸಿಟಿ. ಲೂಮಿನಸ್ ಇಂಟೆನ್ಸಿಟಿ ಅಂತ ಬರ್ತದ. ಈ ಲೂಮಿನಸ್ ಇಂಟೆನ್ಸಿಟಿದ SI ಯೂನಿಟ್ ಏನಂತ ಕೇಳಿದಾರೆ. ಸೊ ಲೂಮಿನಸ್ ಇಂಟೆನ್ಸಿಟಿದ SI ಯೂನಿಟ್ ಏನ್ ಬರ್ತದ ಅಂದ್ರ ಎಲ್ಲರಿಗೂ ಗೊತ್ತಿರ್ಲಿದ ಕ್ಯಾಂಡೆಲಾ. ಯಾವ್ದು ಬರ್ತದ? ಕ್ಯಾಂಡೆಲಾ. ಯಾವ್ದು ಬರ್ತದ? ಕ್ಯಾಂಡೆಲಾ. ಯೂಶುವಲ್ ಆಗಿ SI ಯೂನಿಟ್ ಮೇಲೆ ನಿಮ್ಗೆ ಪ್ರಶ್ನೆ ಕೇಳ್ತಾನ ಕ್ಯಾಂಡೆಲಾ. ಯಾವುದು? ಕ್ಯಾಂಡೆಲಾ. ಲೂಮಿನಸ್ ಇಂಟೆನ್ಸಿಟಿ SI ಯೂನಿಟ್ ಏನು? ಕ್ಯಾಂಡೆಲಾ. ಸೊ ಚಾರ್ಜ್ ಅಂತ ಬರ್ತದ. ಎಲೆಕ್ಟ್ರಿಕ್ ಚಾರ್ಜ್. ಇತರ SI ಯೂನಿಟ್ ಏನು? ಕೂಲಂ. ಏನಂತ ಬರ್ತದ? ಕೂಲಂ. ನೆಕ್ಸ್ಟ್ ಫ್ರೀಕ್ವೆನ್ಸಿ ಇದು ಹರ್ಟ್ಸ್ ಬರ್ತದ. ಫ್ರೀಕ್ವೆನ್ಸಿ ಏನ್ ಬರ್ತದ? ಹರ್ಟ್ಸ್ ಬರ್ತದ. ರೆಸಿಸ್ಟೆನ್ಸ್ ಓಮ್ ಅಂತ ಬರ್ತದ. ರೆಸಿಸ್ಟೆನ್ಸ್ ಏನ್ ಬರ್ತದ? ಓಮ್ ಅಂತ ಬರ್ತದ. ಪವರ್. ಪವರ್ ಏನ್ ಬರ್ತದ? ವ್ಯಾಟ್ ಅಂತ ಬರ್ತದ. ಏನಂತ ಬರ್ತದ? ವ್ಯಾಟ್. ವ್ಯಾಟ್ ಪವರ್. ನೆಕ್ಸ್ಟ್ ಫೋರ್ಸ್ ನ್ಯೂಟನ್. ಫೋರ್ಸ್ SI ಯೂನಿಟ್ ಏನ? ನ್ಯೂಟನ್ ಅಂತ ಬರ್ತದ. ಎಕ್ಸಲರೇಷನ್. ಎಕ್ಸಲರೇಷನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರ್ತದ. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಯಾವ್ದ್ರದಿದ? ಎಕ್ಸಲರೇಷನ್. ನೆಕ್ಸ್ಟ್ EMF ಬರ್ತದ. EMF ಏನಂತ ಬರ್ತದ ಅಂದ್ರ ವೋಲ್ಟ್ ಅಂತ ಬರ್ತದ. ಏನ್ ಬರ್ತದ? ವೋಲ್ಟ್ ಇಸ್ ದ SI ಯೂನಿಟ್ ಆಫ್ EMF. ನೆಕ್ಸ್ಟ್ ಪ್ರೆಷರ್. ಪ್ರೆಷರ್ ಏನ್ ಬರ್ತದ? ಪಾಸ್ಕಲ್. ಏನಂತ ಬರ್ತದ? ಪಾಸ್ಕಲ್. ಯಾವ್ದ್ರದ್ದು SI ಯೂನಿಟ್ ಅದ? ಪ್ರೆಷರ್. ಪ್ರೆಷರ್ SI ಯೂನಿಟ್ ಪಾಸ್ಕಲ್ ಅಂತ ಬರ್ತದ. ನೆಕ್ಸ್ಟ್ ಪವರ್ ಆಫ್ ಲೈನ್ಸ್. ಪವರ್ ಆಫ್ ಲೈನ್ಸ್ ಇಂದ ಡಯಾಪ್ಟ್ರೆ ಅಂತ ಬರ್ತದ. ಏನಂತ ಬರ್ತದ? ಡಯಾಪ್ಟ್ರೆ. ಡಯಾಪ್ಟ್ರೆ ಇಸ್ ದ SI ಯೂನಿಟ್ ಆಫ್ ಪವರ್ ಆಫ್ ಲೆನ್ಸ್. ನೆಕ್ಸ್ಟ್ ಸೌಂಡ್. ಸೌಂಡ್ ಏನ್ ಬರ್ತದ ಅಂದ್ರೆ ಡೆಸಿಬಲ್. ಲೌಡ್ನೆಸ್ ಅಂತ ಬಂದ್ರು ಅದು ಡೆಸಿಬಲ್. ಸೊ SI ಯೂನಿಟ್ ಗಳು ನೆನ್ಪಿಟ್ಕೋರಿ. ಸೌಂಡ್ ಡೆಸಿಬಲ್, ಲೌಡ್ನೆಸ್ ಅಂದ್ರು ಡೆಸಿಬಲ್. ಓಕೆ, ಇವಿಷ್ಟು SI ಯೂನಿಟ್. ಇಲ್ಲಿ ಕೇಳಿರುವಂತ ಪ್ರಶ್ನೆ ಏನಿತ್ತು? ಲೂಮಿನಸ್ ಇಂಟೆನ್ಸಿಟಿ. ಲೂಮಿನಸ್ ಇಂಟೆನ್ಸಿಟಿ ಏನ್ ಬರ್ತದ? ಕ್ಯಾಂಡೆಲಾ. ಏನಂತ ಬರ್ತದ? ಕ್ಯಾಂಡೆಲಾ. ನೆಕ್ಸ್ಟ್ 0 ಡಿಗ್ರಿ ಸೆಲ್ಸಿಯಸ್ ಆನ್ ಕೆಲ್ವಿನ್ ಸ್ಕೇಲ್ ಈಸ್ ದ ವ್ಯಾಲ್ಯೂ ಆಫ್ 0 ಡಿಗ್ರಿ ಸೆಲ್ಸಿಯಸ್ ಆನ್ ಕೆಲ್ವಿನ್ ಸ್ಕೇಲ್. 0 ಡಿಗ್ರಿ ಸೆಲ್ಸಿಯಸ್ ಅಂದ್ರ ಕೆಲ್ವಿನ್ ಒಳಗೆ ಎಷ್ಟು ಆಗ್ತದ ಅಂತ ಕೇಳಿದಾರೆ. 0 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಕೆಲ್ವಿನ್ ಸ್ಕೇಲ್ ಒಳಗೆ ಎಷ್ಟು ಆಗ್ತದ ಅಂದ್ರೆ 273 ಆಗ್ತದೆ. ಎಷ್ಟು ಆಗ್ತದ? 273. ಸೆಲ್ಸಿಯಸ್ ಇದ್ದನ್ನ ನೀವು ಕೆಲ್ವಿನ್ ಕನ್ವರ್ಟ್ ಮಾಡ್ಕೋಬೇಕಾಗಿತ್ತಂದ್ರೆ 273 ಕೂಡಿಸಿದ್ರೆ ಆಯ್ತು. ಎಷ್ಟು ಕೂಡಿಸ್ಬೇಕಾ? 273. ಈಗ 10 ಡಿಗ್ರಿ ಸೆಲ್ಸಿಯಸ್ ಐತಿ. ಇದನ್ನ ಕೆಲ್ವಿನ್ ಕನ್ವರ್ಟ್ ಮಾಡಂದ್ರ 10ಕ್ಕೆ ಎಷ್ಟು ಕೂಡಿಸ್ಬೇಕು ನೀವು? 273 ಕೂಡಿಸಿದ್ರೆ ಆಯ್ತು. ಎಷ್ಟಾಗ್ತಂದ್ರ 283. 283 ಕೆಲ್ವಿನ್ ಅಂದ್ರೆ ಎಷ್ಟು? 10 ಡಿಗ್ರಿ ಸೆಲ್ಸಿಯಸ್. ಸೊ ಸೆಲ್ಸಿಯಸ್ 0 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಎಷ್ಟು ಕೆಲ್ವಿನ್? 273 ಕೆಲ್ವಿನ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಸೈನ್ಸ್ ಕ್ವಶನ್ ಏನದ ನೋಡಿ. ವಾಟ್ ಈಸ್ ಮೆಜರ್ಡ್ ಇನ್ ಹರ್ಟ್ಸ್ ಅಂತ ಕೇಳಿದಾರೆ. ವಾಟ್ ಈಸ್ ಮೆಜರ್ಡ್ ಇನ್ ಹರ್ಟ್ಸ್ ಅಂದ್ರೆ ಇದಗಳನ್ನ ಡಿಸ್ಕಷನ್ ಮಾಡಿದೀನಿ. ದಟ್ ಈಸ್ ಫ್ರೀಕ್ವೆನ್ಸಿ. ನೆಕ್ಸ್ಟ್ ಕ್ವಶನ್ ಏನದ?
ದ ನಾರ್ಮಲ್ ಟೆಂಪರೇಚರ್ ಆಫ್ ಹ್ಯೂಮನ್ ಬಾಡಿ ನಮ್ಮ ಬಾಡಿ ನಾರ್ಮಲ್ ಟೆಂಪರೇಚರ್ ಎಷ್ಟಿರ್ತದೆ 37 ಡಿಗ್ರಿ ಸೆಲ್ಸಿಯಸ್ ಅಥವಾ ಫ್ಯಾರನ್ಹೀಟ್ ಒಳಗೆ 98.6 ಫ್ಯಾರನ್ಹೀಟ್ ಅಂತ ಬರ್ತದ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ನೋಡಿ. ಹೂ ಅಮಾಂಗ್ ದ ಫಾಲೋಯಿಂಗ್ ಡಿಸ್ಕವರ್ಡ್ ಎಲೆಕ್ಟ್ರಾನ್? ಹೂ ಅಮಾಂಗ್ ದ ಫಾಲೋಯಿಂಗ್ ಡಿಸ್ಕವರ್ಡ್ ಎಲೆಕ್ಟ್ರಾನ್? ಎಲೆಕ್ಟ್ರಾನ್ ಅಂದ್ರೆ ಗೊತ್ತಿರ್ಲಿ ನಿಮಗೆ. ಎಲೆಕ್ಟ್ರಾನ್ ಯಾರು ಡಿಸ್ಕವರ್ ಮಾಡ್ತಾರ ಅಂತ ಕೇಳಿದಾರೆ. ಎಲೆಕ್ಟ್ರಾನ್ ಡಿಸ್ಕವರ್ ಮಾಡಿದ್ದೆ ಯಾರು? ಇಲ್ಲಿ ನ್ಯೂಕ್ಲಿಯಸ್ ಆಫ್ ಎನ್ ಅಟಮ್ ಕನ್ಸಿಸ್ಟ್ ಆಫ್, ನ್ಯೂಕ್ಲಿಯಸ್ ಒಳಗೆ ಏನೇನಿರ್ತದ? ಇದೊಂದು ನ್ಯೂಕ್ಲಿಯಸ್ ಅಂದ್ರ ಈ ನ್ಯೂಕ್ಲಿಯಸ್ ಒಳಗೆ ಪ್ರೋಟಾನ ಮತ್ತೆ ನ್ಯೂಟ್ರಾನ ಇರ್ತಾವ. ಇದ್ರ ಸುತ್ತಲೂ ಏನ್ ಸುತ್ತಿರ್ತಾವ ಅಂದ್ರೆ ಇದ್ರ ಸುತ್ತಲೂ ಎಲೆಕ್ಟ್ರಾನ್ ಸುತ್ತ ಹಾಕ್ತಿರ್ತಾವ. ಹೌದಾ? ಹಿಂಗ್ ಬೇರೆ ಬೇರೆ ಆರ್ಬಿಟ್ಸ್ ನಾಗ ಏನಾಗಿರ್ತಾವ? ಎಲೆಕ್ಟ್ರಾನ್ ಇದ್ರ ಸುತ್ತ ಹಾಕ್ತಿರ್ತಾವ. ಎಲೆಕ್ಟ್ರಾನ್ಸ್ ಇರ್ತಾವ. ಏನಿರ್ತಾವ? ಎಲೆಕ್ಟ್ರಾನ್ಸ್ ಇರ್ತಾವ. ಈ ಸುತ್ತ ಹಾಕ್ತಿರ್ತಾವ. ಈ ಎಲೆಕ್ಟ್ರಾನ್ಸ್ ಅದಾವ ಅಂತೇಳಿ ಎಲೆಕ್ಟ್ರಾನ್ಸ್ ಕಂಡು ಹಿಡಿದವ ಯಾರಪ್ಪ ಅಂದ್ರೆ ಯಾರು? ಜೆ ಥಾಮ್ಸನ್. ಯಾವ ಥಾಮ್ಸನ್? ಜೆ ಥಾಮ್ಸನ್. ಯಾವ ಥಾಮ್ಸನ್? ಜೆ ಥಾಮ್ಸನ್. ಹೂ ಡಿಸ್ಕವರ್ಡ್ ಎಲೆಕ್ಟ್ರಾನ್ ಅಂದ್ರೆ ಜೆ ಥಾಮ್ಸನ್. ಯಾವ ಥಾಮ್ಸನ್? ಜೆ ಥಾಮ್ಸನ್. ಎಲೆಕ್ಟ್ರಾನ್ ಹ್ಯಾಸ್ ನೆಗೆಟಿವ್ ಚಾರ್ಜ್. ಯಾವ ಚಾರ್ಜ್ ಇರ್ತದ? ಅದಕ್ಕೆ ನೆಗೆಟಿವ್ ಚಾರ್ಜ್. ಯಾವ ಚಾರ್ಜ್ ಇರ್ತದ? ಎಲೆಕ್ಟ್ರಾನ್ಗೆ ನೆಗೆಟಿವ್ ಚಾರ್ಜ್ ಇರ್ತದ. ಹಂಗೆ ಇಲ್ಲಿ ಪ್ರೋಟಾನ್ ಕಂಡು ಹಿಡಿದವ್ರು ಯಾರಂಗಿದ್ರೆ ರುದರ್ಫೋರ್ಡ್. ಯಾವ ಫೋರ್ಡ್? ರುದರ್ಫೋರ್ಡ್. ರುದರ್ಫೋರ್ಡ್ ಏನ್ ಕಂಡು ಹಿಡಿತಾರ? ಪ್ರೋಟಾನ್ ಕಂಡು ಹಿಡಿತಾರ. ನೆಕ್ಸ್ಟ್ ನ್ಯೂಟ್ರಾನ್ ಕಂಡು ಹಿಡಿದವ್ರು ಯಾರು? ಚಾಡ್ವಿಕ್. ಯಾರು ವಿಕ್? ಚಾಡ್ವಿಕ್. ಚಾಡ್ವಿಕ್ ಏನ್ ಕಂಡು ಹಿಡಿತಾರ ಹಂಗಿದ್ರ? ನ್ಯೂಟ್ರಾನ್ ಕಂಡು ಹಿಡಿತಾರ. ನೋಡ್ರಿ ನೆನ್ಪಿಟ್ಕೋರಿ. ಪೆನ್ ಆರ್ ಟಿ ಸಿ ಅಂತ ನೆನ್ಪಿಟ್ಕೋರಿ. ಪೆನ್ ಆರ್ ಟಿ ಸಿ. ಪೆನ್ ಆರ್ ಟಿ ಸಿ ಅಂತ ನೆನ್ಪಿಟ್ಕೋರಿ. ಪ್ರೋಟಾನ್ ರುದರ್ಫೋರ್ಡ್ ಕಂಡು ಹಿಡಿದಾನ. ಪ್ರೋಟಾನ್ ಯಾರು ಕಂಡು ಹಿಡಿದಾರ? ರುದರ್ಫೋರ್ಡ್. ಎಲೆಕ್ಟ್ರಾನ್ ಯಾರು ಕಂಡು ಹಿಡಿದಾರ? ಜೆ ಥಾಮ್ಸನ್ ಕಂಡು ಹಿಡಿದಾನ. ನ್ಯೂಟ್ರಾನ್ ಯಾರು ಕಂಡು ಹಿಡಿದಾರ? ಚಾಡ್ವಿಕ್ ಕಂಡು ಹಿಡಿದಾನ. ಸೊ ಪ್ರೋಟಾನ್ಗೆ ಪಾಸಿಟಿವ್ ಚಾರ್ಜ್ ಇರ್ತದೆ, ಎಲೆಕ್ಟ್ರಾನಿಗೆ ನೆಗೆಟಿವ್ ಚಾರ್ಜ್ ಇರ್ತದೆ, ನ್ಯೂಟ್ರಾನ್ಗೆ ಏನೂ ಚಾರ್ಜ್ ಇರಂಗಿಲ್ಲ, ನೋ ಚಾರ್ಜ್. ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅದು. ಯಾವ್ದು ಎಲೆಕ್ಟ್ರಿಕಲಿ ನ್ಯೂಟ್ರಲ್? ನ್ಯೂಟ್ರಾನ್. ಓಕೆ, ಇದಿಷ್ಟು ಆಟಮ್ ಬಗ್ಗೆ ಇಷ್ಟು ಗೊತ್ತಿರ್ಬೇಕು ನಿಮ್ಗೆ. ಮಿನಿಮಮ್ ನಾಲೆಜ್ ಇಷ್ಟು ಗೊತ್ತಿರ್ಬೇಕು. ಇವ ಪ್ರಶ್ನೆಗಳು ಬರ್ತಿರ್ತಾವ ನಿಮ್ಮ ಆರ್ಮಿ ಎಕ್ಸಾಮ್ ಒಳಗೆ. ಹಿಂಗ್ ಕೇಳಿದ್ರೆ ಎಲೆಕ್ಟ್ರಾನ್ ಯಾರು ಕಂಡು ಹಿಡಿದ್ರು? ಹೂ ಡಿಸ್ಕವರ್ಡ್ ಎಲೆಕ್ಟ್ರಾನ್? ಜೆ ಥಾಮ್ಸನ್. ಹೂ ಡಿಸ್ಕವರ್ಡ್ ಪ್ರೋಟಾನ್? ರುದರ್ಫೋರ್ಡ್. ಹೂ ಡಿಸ್ಕವರ್ಡ್ ನ್ಯೂಟ್ರಾನ್? ಚಾಡ್ವಿಕ್. ಪಾಸಿಟಿವ್ ಚಾರ್ಜ್ ಯಾವ್ದಕ್ಕೆ ಇರ್ತದ? ಪ್ರೋಟಾನ್. ನೆಗೆಟಿವ್ ಚಾರ್ಜ್ ಯಾವ್ದಕ್ಕೆ ಇರ್ತದ? ಎಲೆಕ್ಟ್ರಾನ್. ಸೊ ನ್ಯೂಕ್ಲಿಯಸ್ ಆಫ್ ಅನ್ ಅಟಮ್ ಕನ್ಸಿಸ್ಟ್ ಆಫ್ ಅಂತ ಕೇಳ್ತಾನೆ. ನ್ಯೂಕ್ಲಿಯಸ್ ಒಳಗೆ ಏನೇನು ಇರ್ತದ ಅಂತ ಪ್ರಶ್ನೆ ಕೇಳ್ತಾನೆ. ಅಟಮ್ ನ್ಯೂಕ್ಲಿಯಸ್ ಒಳಗೆ ಏನೇನು ಇರ್ತದ? ಒಂದು ಪ್ರೋಟಾನ್ ಇರ್ತದೆ, ಇನ್ನೊಂದೇನು ಇರ್ತದೆ? ನ್ಯೂಟ್ರಾನ್. ಪ್ರೋಟಾನ್ ಅಂಡ್ ನ್ಯೂಟ್ರಾನ್. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಪಿ ಎಚ್ ವ್ಯಾಲ್ಯೂ ಆಫ್ ವಾಟರ್ ದ ಪಿ ಎಚ್ ವ್ಯಾಲ್ಯೂ ಎಷ್ಟದ ಅಂತ ಕೇಳಿದ. ಸೊ ಇದಂತೂ ಸಿಂಪಲ್ ಕ್ವಶನ್. ವಾಟರ್ ಪಿ ಎಚ್ ವ್ಯಾಲ್ಯೂ ಎಷ್ಟಿರ್ತದ? 7. ಎಷ್ಟದ? 7. ಸೊ ಪಿ ಎಚ್ ವ್ಯಾಲ್ಯೂ ಆಫ್ ವಾಟರ್ ಇಸ್ 7. ಎಷ್ಟು? ಪಿ ಎಚ್ ವ್ಯಾಲ್ಯೂ ಎಷ್ಟದ? ವಾಟರ್ ದ 7 ಅದ. ಎಷ್ಟದ? 7. ವಾಟರ್ ಮಾಲಿಕ್ಯುಲರ್ ಫಾರ್ಮುಲಾ ಏನ? H2O. ವಾಟರ್ ಮಾಲಿಕ್ಯುಲರ್ ವೇಟ್ ಎಷ್ಟಿರ್ತದ? 18. ಮಾಲಿಕ್ಯುಲರ್ ವೇಟ್ ಎಷ್ಟದ? 18. ಫಾರ್ಮುಲಾ ಏನಿರ್ತದ? H2O. ಸೊ ಪಿ ಎಚ್ ವ್ಯಾಲ್ಯೂ ಆಫ್ ವಾಟರ್ ಎಷ್ಟಿರ್ತದ? 7. ಓಕೆ, ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ಮೇನ್ ಕಾಂಪೋನೆಂಟ್ಸ್ ಇನ್ ಬ್ರಾಂಜ್? ವಾಟ್ ಈಸ್ ದ ಮೇನ್ ಕಾಂಪೋನೆಂಟ್ಸ್ ಆಫ್ ಬ್ರಾಂಜ್ ಕೇಳಿದಿರಿ ಎಲ್ಲರೂ. ಬ್ರಾಂಜ್ ಒಳಗ ಮೇನ್ ಕಾಂಪೋನೆಂಟ್ಸ್ ಏನಿರ್ತದ? ಬ್ರಾಂಜ್ ಇಟ್ ಈಸ್ ಅಲಾಯ್ ಮೇಡ್ ಆಫ್ ಯಾವ್ದರಿಂದ ಮಾಡಲ್ಪಟ್ಟಿರ್ತದೆ? ಕಾಪರ್ ಅಂಡ್ ಟಿನ್. ಏನು? ಕಾಪರ್ ಅಂಡ್ ಟಿನ್. ಯಾವ್ದರಿಂದ ಮಾಡಲ್ಪಟ್ಟದ ಬ್ರಾಂಜ್? ಕಾಪರ್ ಅಂಡ್ ಟಿನ್. ಕಾಪರ್ ಸಿಂಬಲ್ Cu, ಟಿನ್ ಸಿಂಬಲ್ ಏನು? Sn. ಕಾಪರ್ ಮತ್ತು ಟಿನ್ ಇಂದ ಮಾಡಲ್ಪಟ್ಟಿರೋದು ಯಾವುದು? ಬ್ರಾಂಜ್. ಯಾವುದು? ಬ್ರಾಂಜ್ ಇಸ್ ದ ಫೇಮಸ್ ಅಲಾಯ್ ಮೇಡ್ ಆಫ್ ಕಾಪರ್ ಅಂಡ್ ಟಿನ್. ಇಷ್ಟೇ ಬಿಟ್ಟು ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಯೂಸ್ಡ್ ಇನ್ ಮೇಕಿಂಗ್ ಆಫ್ ಪೆನ್ಸಿಲ್ಸ್? ಪೆನ್ಸಿಲ್ಸ್ ಗಳ ತಯಾರಿಕೆಯಲ್ಲಿ ಏನು ಯೂಸ್ ಮಾಡ್ತಾರ? ಪೆನ್ಸಿಲ್ಸ್ ಗಳ ತಯಾರಿಕೆ ಏನು ಯೂಸ್ ಮಾಡ್ತಾರ? ವಿಚ್ ಆಫ್ ದ ಫಾಲೋಯಿಂಗ್ ಯೂಸ್ಡ್ ಇನ್ ಪೆನ್ಸಿಲ್ಸ್ ಅಂತ ಕೇಳಿದಾರ. ನಿಮ್ಗೆ ಗೊತ್ತಿರಲಿ, ಪೆನ್ಸಿಲ್ ತಯಾರಿಕೆ ಒಳಗೆ ಏನು ಯೂಸ್ ಮಾಡ್ತಾರ? ಗ್ರಾಫೈಟ್. ಏನು ಯೂಸ್ ಮಾಡ್ತಾರ? ಗ್ರಾಫೈಟ್ ಅನ್ನು ಯೂಸ್ ಮಾಡ್ತಾರೆ. ಯಾವ್ದ್ರ ತಯಾರಿಕೆಯಲ್ಲಿ? ಪೆನ್ಸಿಲ್ ಗಳ ತಯಾರಿಕೆಯಲ್ಲಿ. ಈ ಗ್ರಾಫೈಟ್ ಬಗ್ಗೆ ನೆನಪಿಟ್ಕೋರಿ. ಇಟ್ ಈಸ್ ಸಾಲಿಡ್ ಲುಬ್ರಿಕೆಂಟ್. ಇದಕ್ಕೆ ಏನಂತ ಕರೀತಾರ? ಸಾಲಿಡ್ ಲುಬ್ರಿಕೆಂಟ್ ಆಗಿ ಯೂಸ್ ಮಾಡ್ತಾರೆ. ವಿಚ್ ಈಸ್ ಯೂಸ್ಡ್ ಆಸ್ ಸಾಲಿಡ್ ಲುಬ್ರಿಕೆಂಟ್ ಅಂತ ಕೇಳ್ತಾನೆ. ಸಾಲಿಡ್ ಲುಬ್ರಿಕೆಂಟ್ ಆಗಿ ಯಾವ್ದು ಯೂಸ್ ಮಾಡ್ತಾರ ಅಂದ್ರೆ ಗ್ರಾಫೈಟ್. ಇನ್ನು ಗ್ರಾಫೈಟ್ ಬಗ್ಗೆ, ಇಟ್ ಈಸ್ ನಾನ್ ಮೆಟಲ್ ಕಂಡಕ್ಟಿಂಗ್ ಎಲೆಕ್ಟ್ರಿಸಿಟಿ. ವಿಚ್ ನಾನ್ ಮೆಟಲ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂತ ಕೇಳ್ತಾನೆ. ನಾನ್ ಮೆಟಲ್ ಕಂಡಕ್ಟಿಂಗ್ ಎಲೆಕ್ಟ್ರಿಸಿಟಿ. ವಿಚ್ ನಾನ್ ಮೆಟಲ್ ಕಂಡಕ್ಟಿಂಗ್ ಎಲೆಕ್ಟ್ರಿಸಿಟಿ. ಯಾವುದು ನಾನ್ ಮೆಟಲ್ ಆಗಿತ್ತು ಎಲೆಕ್ಟ್ರಿಸಿಟಿಯನ್ನ ತನ್ನ ಮೂಲಕ ಹರಿಬಿಡ್ತದ ಅಂತ ಕೇಳ್ತಾನೆ. ಸೊ ಯಾವ್ದಂದ್ರೆ ಯಾವುದು? ಗ್ರಾಫೈಟ್. ಯಾವುದು? ಗ್ರಾಫೈಟ್. ವಿಚ್ ನಾನ್ ಮೆಟಲ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಅಂತ ಕೇಳಿದ್ರೆ ದಟ್ ಈಸ್ ಗ್ರಾಫೈಟ್. ಇಟ್ ಈಸ್ ಅ ಸಾಲಿಡ್ ಲುಬ್ರಿಕೆಂಟ್. ಏನಾಗಿ ಯೂಸ್ ಮಾಡ್ತಾರನ್ನ? ಸಾಲಿಡ್ ಲುಬ್ರಿಕೆಂಟ್ ಆಗಿ ಯೂಸ್ ಮಾಡ್ತಾರ. ಸೊ ಇದ್ರ ಬಗ್ಗೆ ಗ್ರಾಫೈಟ್ ಬಗ್ಗೆ ಏನಂತ ಕೇಳೋದಾದ್ರೆ, ಇಟ್ ಈಸ್ ಅಲೋಟ್ರೋಪ್ ಆಫ್ ಕಾರ್ಬನ್. ಯಾವ್ದು ಅಲೋಟ್ರೋಪ್? ಇದು ಕಾರ್ಬನ್ ನ 2 ಅಲೋಟ್ರೋಪ್ ಬರ್ತಾವ. ಮುಖ್ಯವಾಗಿ ನೆನಪಿಡಬೇಕು. ಒಂದು ಗ್ರಾಫೈಟ್, ಇನ್ನೊಂದೇನ ಡೈಮಂಡ್. ಸೊ ಡೈಮಂಡ್ ಅಂಡ್ ಗ್ರಾಫೈಟ್ ಆರ್ ಅಲೋಟ್ರೋಪ್ಸ್ ಆಫ್ ಕಾರ್ಬನ್. ಕಾರ್ಬನ್ ನ ಅಲೋಟ್ರೋಪ್ಸ್ ಯಾವ ಬರ್ತಾವ? ಗ್ರಾಫೈಟ್. ಪೆನ್ಸಿಲ್ ಒಳಗೆ ಯಾವ್ದು ಯೂಸ್ ಮಾಡ್ತಾರ? ಗ್ರಾಫೈಟ್.
ಸಾಲಿಡ್ ಲೂಬ್ರಿಕೆಂಟ್ ಯಾವುದು ಗ್ರಾಫೈಟ್, ನಾನ್ ಮೆಟಲ್ ಕಂಡಕ್ಟಿಂಗ್ ಎಲೆಕ್ಟ್ರಿಸಿಟಿ ಅಂದ್ರೆ ಯಾವುದು ಗ್ರಾಫೈಟ್. ಇವಿಷ್ಟು ಗ್ರಾಫೈಟ್ ಬಗ್ಗೆ ಕ್ವಶನ್ಸ್ ನೆನಪಿಟ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಮುಗಿಯಾಕ ಬಂದು ಇನ್ನ ವಿಟಾಮಿನ್ ಸಿ ವಿಟಾಮಿನ್ ಸಿ ಏನಂತ ಕರೀತಾರ ಅಂತ ಕೇಳಿದಾರೆ. ಇದಂತೂ ಗೊತ್ತಿರ್ಬೇಕು ನಿಮ್ಗೆ, ಬಹಳಷ್ಟು ಸಾರಿ ಕೇಳಿರೋ ಕ್ವಶನ್ ಇದೆ. ವಿಟಾಮಿನ್ ಸಿ ಏನಂತ ಕರೀತಾರ ಅಂತ ಕೇಳಿದಾರೆ. ವಿಟಾಮಿನ್ ಸಿ ಇಸ್ ನೋನ್ ಆಸ್ ಆಸ್ಕಾರ್ಬಿಕ್ ಆಸಿಡ್. ಯಾವ ಆಸಿಡ್? ಆಸ್ಕಾರ್ಬಿಕ್ ಆಸಿಡ್. ಯಾವ ಆಸಿಡ್? ಆಸ್ಕಾರ್ಬಿಕ್ ಆಸಿಡ್. ಯಾವ ವಿಟಾಮಿನ್? ವಿಟಾಮಿನ್ ಸಿ. ವಿಟಾಮಿನ್ ಸಿ ಅವೈಲೇಬಲ್ ಇನ್ ಸಿಟ್ರಸ್ ಫ್ರೂಟ್ಸ್. ಎಂತ ಫ್ರೂಟ್ಸ್ ಒಳಗೆ ವಿಟಾಮಿನ್ ಸಿ ಸಿಗ್ತದ? ಸಿಟ್ರಸ್ ಫ್ರೂಟ್ಸ್. ಸಿಟ್ರಸ್ ಫ್ರೂಟ್ಸ್ ಅಂದ್ರೆ ಯಾವ ಬರ್ತಾವಪ್ಪ? ಆರೆಂಜ್, ಆಮ್ಲ, ಆರೆಂಜ್, ಆಮ್ಲ ಇಂಥವಕ್ಕೆಲ್ಲ ಏನಂತ ಕರಿತೀರಿ? ಸಿಟ್ರಸ್ ಫ್ರೂಟ್ಸ್ ಅಂತ ಕರಿತೀವಿ. ಲೆಮನ್, ಹುಳಿ ಹಣ್ಣುಗಳು ಎಲ್ಲ ಸಿಟ್ರಸ್ ಇರ್ತದ, ಸಿಟ್ರಸ್ ಫ್ರೂಟ್ಸ್ ಅಂತ ಕರಿತೀವಿ. ಈ ಸಿಟ್ರಸ್ ಫ್ರೂಟ್ಸ್ ಗಳಿಂದ ಯಾವ ಸಿಗ್ತದ? ನಮಗೆ ವಿಟಾಮಿನ್ ಸಿ ಸಿಗ್ತದ. ವಿಟಾಮಿನ್ ಸಿ ಸೈಂಟಿಫಿಕ್ ನೇಮ್ ಅಥವಾ ಅದರ್ ನೇಮ್ ಅಂತ ಕೇಳಿದ್ರೆ ಯಾವ್ದು ಬರ್ತದ? ಆಸ್ಕಾರ್ಬಿಕ್ ಆಸಿಡ್ ಅಂತ ಬರ್ತದ. ಸೊ ವಿಟಾಮಿನ್ ಸಿ ಡೆಫಿಷಿಯನ್ಸಿಯಿಂದ, ಸೊ ಡೆಫಿಷಿಯನ್ಸಿ ಆಫ್ ವಿಟಾಮಿನ್ ಸಿ ಕಾಸಸ್ ವಿಚ್ ಡಿಸೀಸ್ ಅಂತ ಕೇಳ್ತಾನೆ. ವಿಟಾಮಿನ್ ಸಿ ಕಡಿಮೆ ಆಗೋದ್ರಿಂದ ಯಾವ ರೋಗ ಬರ್ತದ ಅಂತ ಕೇಳ್ತಾನೆ. ದಟ್ ಈಸ್ ಸ್ಕರ್ವಿ. ಯಾವ ರೋಗ ಬರ್ತದ? ಸ್ಕರ್ವಿ ಅಂತಕ್ಕಂಥ ರೋಗ ಬರ್ತದ. ಸ್ಕರ್ವಿ ಅಂದ್ರೆ ಏನಪ್ಪಾ ಅಂದ್ರೆ ಈ ಹಲ್ಲಾಗ ಒಸಡುಗಳಾಗ ರಕ್ತ ಬರ್ತದ ನೋಡ್ರಿ, ರಕ್ತಸ್ರಾವ ಆಗ್ತದಲ್ಲ, ಅದು ಇತರ ಸಿಂಪ್ಟಮ್ ಏನಂದ್ರೆ ಸ್ಕರ್ವಿ ಸಿಂಪ್ಟಮ್ ಏನಂದ್ರೆ ಹಲ್ಲಾಗ ಒಸಡುಗಳೊಳಗೆ ಏನಾಗ್ತದ? ರಕ್ತ ಬರ್ತೈತೆ, ರಕ್ತಸ್ರಾವ ಆಗ್ತದ, ಅದು ಸ್ಕರ್ವಿ ಅಂತ ಕರಿತೀವಿ. ಸ್ಕರ್ವಿ ರೋಗ ಬರಕ್ ಕಾರಣ ಏನಂದ್ರೆ ವಿಟಾಮಿನ್ ಸಿ ಕಡಿಮೆ ಮಾತ್ರ ಬರ್ತದ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನದ ಅಂದ್ರ ದ ಡಿಸೀಸ್ ಏಡ್ಸ್ ಈಸ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ, ಫಂಗೈ, ವೈರಸ್, ಪ್ರೋಟೋಜೋವಾ. ಯಾವುದು? ಏಡ್ಸ್ ಇಟ್ ಈಸ್ ಅ ವೈರಸ್ ಡಿಸೀಸ್. ಯಾವ ಡಿಸೀಸ್ ಇದೆ? ವೈರಸ್ ಡಿಸೀಸ್. ಯಾವುದು ವೈರಸ್ ಡಿಸೀಸ್? ಏಡ್ಸ್. ಕೊರೋನಾ ಮೊನ್ನೆ ಬಂದಿತ್ತಲ್ಲ, ಅದು ವೈರಸ್ ಡಿಸೀಸ್. ಏಡ್ಸ್ ಅಂದ್ರೆ ಏನು? ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಏನಂತ ಬರ್ತದೆ ಏಡ್ಸ್ ಅಂದ್ರ? ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಏಡ್ಸ್ ಅಂತ ಬರ್ತದ. ಯಾವ ವೈರಸ್ ಅಂದ್ರ? HIV. ಯಾವ ವೈರಸ್ ಇದೆ? HIV ವೈರಸ್ ಅಂತ ಬರ್ತದ. ಏಡ್ಸ್ ಯಾವಾಗ ಸೆಲೆಬ್ರೇಟ್ ಮಾಡ್ತೀರಿ? ಡಿಸೆಂಬರ್ 1. ಸೊ ಟು ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ಏಡ್ಸ್ ಏನಂತ ಸೆಲೆಬ್ರೇಟ್ ಮಾಡ್ತೀವಿ ನಾವು? ಏಡ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಡಿಸೆಂಬರ್ 1 ಸೆಲೆಬ್ರೇಟ್ ಮಾಡ್ತೀವಿ. ವೈರಸ್ ನಿಂದ ಬರುವಂತ ರೋಗ ಯಾವುದು? ಏಡ್ಸ್. ಮಲೇರಿಯಾ ಯಾವ್ದ್ರಿಂದ ಬರ್ತದ? ಇಟ್ ಈಸ್ ಪ್ರೋಟೋಜೋವನ್ ಡಿಸೀಸ್. ಯಾವುದು? ಪ್ರೋಟೋಜೋವಾ. ನೋಡಿ, ಯೂಶುವಲ್ ಆಗಿ ಮಲೇರಿಯಾ ಅಂದ ಕೂಡಲೇ ನಮಗೆ ಏನ್ ಬರ್ತದ ಅಂದ್ರ ಮಲೇರಿಯಾ ಸೊಳ್ಳೆಯಿಂದ ಬರ್ತದ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಸೊಳ್ಳೆಯಿಂದ ಬರಂಗಿಲ್ಲಪ್ಪ ಅದು ಮಲೇರಿಯಾ. ಎದರಿಂದ ಬರ್ತದ? ಇಟ್ ಇಸ್ ಅ ಪ್ರೋಟೋಜೋವನ್ ಡಿಸೀಸ್. ಯಾವ ಡಿಸೀಸ್ ಅದ? ಪ್ರೋಟೋಜೋವನ್ ಡಿಸೀಸ್. ಬಟ್ ಇಟ್ ಸ್ಪ್ರೆಡ್ಸ್ ಥ್ರೂ ಮಾಸ್ಕಿಟೋ. ಅದು ಏನಾಗುತ್ತ? ಸೊಳ್ಳೆಗಳಿಂದ ಸ್ಪ್ರೆಡ್ ಆಗ್ತದ. ಅದು ಸೊಳ್ಳೆ ಯಾವ್ದಂದ್ರ ಫಿಮೇಲ್ ಅನಾಫಿಲಿಸ್. ಯಾವ ಸೊಳ್ಳೆ ಅದ? ಫಿಮೇಲ್ ಅನಾಫಿಲಿಸ್ ಮಾಸ್ಕಿಟೋ. ಫಿಮೇಲ್ ಅನಾಫಿಲಿಸ್ ಮಾಸ್ಕಿಟೋ. ಫಿಮೇಲ್ ಅನಾಫಿಲಿಸ್ ಮಾಸ್ಕಿಟೋದಿಂದ ಸ್ಪ್ರೆಡ್ ಆಗ್ತದ. ಬಟ್ ಇಟ್ ಈಸ್ ಅ ಪ್ರೋಟೋಜೋವನ್ ಡಿಸೀಸ್. ಯಾವ ಡಿಸೀಸ್ ಅದ? ಪ್ರೋಟೋಜೋವನ್. ಯಾವುದು? ಮಲೇರಿಯಾ. ಯಾವುದು? ಮಲೇರಿಯಾ. ಕಾಲರಾ ಬರ್ತದ. ಕಾಲರಾದೇನ? ಬ್ಯಾಕ್ಟೀರಿಯಾ ಡಿಸೀಸ್. ಅದು ಯಾವುದು? ಬ್ಯಾಕ್ಟೀರಿಯಾ. ವಿಬ್ರಿಯೋ ಕಾಲರಾ ಅಂತ ಬರ್ತದ ಬ್ಯಾಕ್ಟೀರಿಯಾ ಅದು. ಇವಾಗ ನೆಕ್ಸ್ಟ್ ಹೋಗೋಣ. RBC ಸ್ಟ್ಯಾಂಡ್ಸ್ ಫಾರ್ RBC. RBC ಅಂದ್ರೆ ಏನು? RBC ಸ್ಟ್ಯಾಂಡ್ಸ್ ಫಾರ್ ರೆಡ್ ಬ್ಲಡ್ ಕಾರ್ಪೋಸೆಲ್ಸ್ ಅಂತ ಕರಿತೀವಿ. ರೆಡ್ ಬ್ಲಡ್ ಕಾರ್ಪೋಸೆಲ್ಸ್ ಇರಲಿಲ್ಲ ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್ ಹಾಕಿದ್ರೆ ನಡೀತದ. RBC ಲೈಫ್ ಸ್ಪ್ಯಾನ್ ಎಷ್ಟಿರ್ತದ? 120 ಡೇಸ್ ಇರ್ತದ. ಎಷ್ಟಿರ್ತದ? 120 ಡೇಸ್ ಬದುಕ್ತಾವ RBC ಸೆಲ್ಸ್. ಎಲ್ಲಿ ಪ್ರೊಡ್ಯೂಸ್ ಆಗ್ತಾವ ಅಂದ್ರೆ ರೆಡ್ ಬೋನ್ ಮ್ಯಾರೋ. ಯಾವ ಬೋನ್ ಮ್ಯಾರೋ? ರೆಡ್ ಬೋನ್ ಮ್ಯಾರೋ ಒಳಗೆ ಏನು ಪ್ರೊಡ್ಯೂಸ್ ಆಗ್ತದ? RBC ಪ್ರೊಡ್ಯೂಸ್ ಆಗ್ತದ. ಸೊ RBC ರೆಡ್ ಬೋನ್ ಮ್ಯಾರೋ ಪ್ರೊಡ್ಯೂಸ್ ಆಗ್ತದ. ಎಷ್ಟು ಡೇಸ್ ಬದುಕ್ತಾವ RBC? 120 ಡೇಸ್ ಬದುಕ್ತಾವ. RBC ಏನದ? ರೆಡ್ ಬ್ಲಡ್ ಕಾರ್ಪೋಸೆಲ್ಸ್ ಅಂತ ಕರಿತೀವಿ. ಸೊ ಇದ RBC ಒಳಗ ಏನ? RBC ಅಂದ್ರೆ ರೆಡ್ ಬ್ಲಡ್ ಕಾರ್ಪೋಸೆಲ್ಸ್ ಅಂತ ಬರ್ತದ. WBC ಅಂದ್ರೆ ಏನ? ವೈಟ್ ಬ್ಲಡ್ ಕಾರ್ಪೋಸೆಲ್ಸ್ ಅಂತ ಬರ್ತದ. ವೈಟ್ ಬ್ಲಡ್ ಕಾರ್ಪೋಸೆಲ್ಸ್, ರೆಡ್ ಬ್ಲಡ್ ಕಾರ್ಪೋಸೆಲ್ಸ್ ನೆನ್ಪಿಟ್ಕೊಳ್ಳಿ. 120 ಡೇಸ್ ಲೈಫ್ ಸ್ಪ್ಯಾನ್ ಇರ್ತದ RBC. ಎಲ್ಲಿ ಪ್ರೊಡ್ಯೂಸ್ ಆಗ್ತಾವ ಅಂತ? RBC ಅಂದ್ರೆ ಬೋನ್ ಮ್ಯಾರೋ. ರೆಡ್ ಕಲರ್ ಆಫ್ ಬ್ಲಡ್ ಇಸ್ ಡ್ಯೂ ಟು ಹಿಮೋಗ್ಲೋಬಿನ್. ಏನಿರೋದ್ರಿಂದ ರೆಡ್ ಕಾಣ್ತದ? ಹಿಮೋಗ್ಲೋಬಿನ್ ಇರೋದ್ರಿಂದ. ಅದಕ್ಕೆ ಸ್ಟಡಿ ಆಫ್ ಬ್ಲಡ್ ಏನಂತ ಕರಿತೀವಿ? ಹೆಮಟಾಲಜಿ ಅಂತ ಕರಿತೀವಿ. ಸ್ಟಡಿ ಆಫ್ ಬ್ಲಡ್ ಏನಂತ ಕರಿತೀವಿ ನಾವು? ಹೆಮಟಾಲಜಿ. ಬ್ಲಡ್ ಒಳಗೆ ಯಾವ ಮೆಟಲ್ ಇರ್ತದ ಅಂದ್ರೆ ಐರನ್. ಯಾವ್ದು ಕಂಟೆಂಟ್ ಇರ್ತದ ಬ್ಲಡ್ ಒಳಗ? ಐರನ್ ಕಂಟೆಂಟ್ ಇರ್ತದ. ಐರನ್ ಸಿಂಬಲ್ ಏನು? Fe. ಯಾವ್ದು ಐರನ್ ಸಿಂಬಲ್? Fe. ಓಕೆ, ಇನ್ನ ನೆಕ್ಸ್ಟ್ ಪ್ರಶ್ನೆಯನ್ನ ಡಿಸ್ಕಷನ್ ಮಾಡೋಣ. ಕಾಫಿ ಈಸ್ ಆಬ್ಟೈನ್ಡ್ ಫ್ರಮ್ ವಿಚ್ ಪಾರ್ಟ್ ಆಫ್ ದ ಪ್ಲಾಂಟ್? ಎಲ್ಲರೂ ಕಾಫಿ ಅಂತ ವರ್ಡ್ ಕೇಳಿ ಹೌದಿಲ್ಲ? ಕಾಫಿ. ಸೊ ಇದು ಕಾಫಿ ಕುಡಿಕೊಳ್ಳೆ ಕಿಕ್ ಇರ್ತದ ನಿಮ್ಗೆ. ಒಂದ್ ಸ್ವಲ್ಪ ಕಾಫಿ ಕುಡಿಕೊಳ್ಳೆ ಫ್ರೆಶ್ ಆದಂಗ ಅನಿಸ್ತದ. ಯಾಕಂತಂದ್ರೆ ಅದ್ರೊಳಗೆ ಕೆಫಿನ್ ಅಂತ ಅಂಶ ಇರ್ತದೆ. ಯಾವ್ದಿರ್ತದ? ಕೆಫಿನ್ ಅಂತಕ್ಕಂತ ಒಂದು ಅಂಶ ಇರೋದ್ರಿಂದ ಕಾಫಿ ಕುಡಿಕೊಳ್ಳೆ ಒಂದ್ ಸ್ವಲ್ಪ ಫ್ರೆಶ್ನೆಸ್ ಫೀಲ್ ಆಗ್ತದ. ಸೊ ಇವಾಗ ಈ ಕಾಫಿ ಸಸ್ಯದ ಯಾವ ಭಾಗ ಅಂತ ಕೇಳಿದ? ಇದು ಸಸ್ಯದ ಸೀಡ್. ಇದು ಸೀಡ್ ಅಂದ್ರೆ ಬೀಜ. ಸಸ್ಯದ ಒಂದು ಬೀಜ ಇದು. ಯಾವುದು? ಕಾಫಿ.
ಸೊ ಇವಾಗ ನೆನ್ಪಿಟ್ಕೋರಿ, ಕಾಫಿ ಯಾವ್ದು ಸಸ್ಯದ ಯಾವ ಭಾಗ ಇದೆ, ಸೀಡ್ಸ್ ಒಳಗೆ ಬರ್ತದೆ. ಸೀಡ್ಸ್ ಇಂದ ಕಾಫಿ ತಯಾರಾಗ್ತದೆ. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ಪ್ಲಾಂಟ್ ಫುಡ್ ಟ್ರಾನ್ಸ್ಪೋರ್ಟೇಷನ್ ಥ್ರೂ, ಫುಡ್ ಟ್ರಾನ್ಸ್ಪೋರ್ಟೇಷನ್ ಎದ್ರ ಮೂಲಕ ಆಗ್ತದ ಪ್ಲಾಂಟ್ ಒಳಗ, ನೆನ್ಪಿಡುವರಿ. ಫುಡ್ ಟ್ರಾನ್ಸ್ಪೋರ್ಟೇಷನ್ ಎದ್ರ ಮೂಲಕ ಆಗ್ತದ್ರ ಫ್ಲೋಯಂ. ಎದ್ರ ಮೂಲಕ ಆಗ್ತದ? ಫ್ಲೋಯಂ ಈಸ್ ದ ಫುಡ್ ಕಂಡಕ್ಟಿಂಗ್ ಟಿಶ್ಯೂ ಇನ್ ಪ್ಲಾಂಟ್ಸ್. ಯಾವುದು? ಫ್ಲೋಯಂ. ಯಾವುದು? ಫ್ಲೋಯಂ. ವಿಚ್ ಕಂಡಕ್ಟ್ಸ್ ಫುಡ್ ಇನ್ ಪ್ಲಾಂಟ್ಸ್ ಅಂದ್ರ ಫುಡ್ ಕಂಡಕ್ಟಿಂಗ್ ಟಿಶ್ಯೂ ಯಾವ್ದಂದ್ರ ಫ್ಲೋಯಂ. ಯಾವುದು? ಫ್ಲೋಯಂ. ಇನ್ನ ವಾಟರ್ ಕಂಡಕ್ಟಿಂಗ್ ಟಿಶ್ಯೂ ಅಂದ್ರೆ ಯಾವ್ದು ಬರ್ತದ? xylem. ಯಾವ್ದು ಬರ್ತದ? xylem is the water conducting tissue and phloem is the food conducting tissue. ಓಕೆ, ಇದಾದ್ಮೇಲೆ ಲಾರ್ಜೆಸ್ಟ್ ಆರ್ಗನ್ ಇನ್ ಹ್ಯೂಮನ್ ಬಾಡಿ ಯಾವ್ದು ಬರ್ತದ? ಲಾರ್ಜೆಸ್ಟ್ ಆರ್ಗನ್ ಅಂದ್ರೆ ಯಾವ್ದು ಹ್ಯೂಮನ್ ಬಾಡಿ ಒಳಗ? ಸ್ಕಿನ್. ಲಾರ್ಜೆಸ್ಟ್ ಇಂಟರ್ನಲ್ ಆರ್ಗನ್ ಅಥವಾ ಲಾರ್ಜೆಸ್ಟ್ ಗ್ಲ್ಯಾಂಡ್ ಅಂದ್ರೆ ಯಾವ್ದು ಬರ್ತದ? ಲಿವರ್. ಯಾವ್ದು ಬರ್ತದ? ಲಿವರ್. ಇವಾಗ ಇನ್ನೊಂದು ಲಾಸ್ಟ್ ಕ್ವಶನ್ ಅದ. ವಿಚ್ ಇಸ್ ದ ಲಾಂಗೆಸ್ಟ್ ಅಂಡ್ ಸ್ಟ್ರಾಂಗೆಸ್ಟ್ ಬೋನ್ ಇನ್ ಹ್ಯೂಮನ್ ಬಾಡಿ. ನಮ್ಮ ದೇಹದಲ್ಲಿ ಇರುವಂತ ಲಾಂಗೆಸ್ಟ್ ಸ್ಟ್ರಾಂಗೆಸ್ಟ್ ಬೋನ್ ಅಂದ್ರೆ ಯಾವ್ದು ಬರ್ತದ? ಫೀಮರ್. ಯಾವ್ದು ಬರ್ತದ? ಫೀಮರ್ ಅಂತಕ್ಕಂಥದ್ದು ಏನ್ ಬರ್ತದ? ಲಾರ್ಜೆಸ್ಟ್ ಬೋನ್. ಲಾರ್ಜೆಸ್ಟ್ ಬೋನ್. ಟೋಟಲ್ 206 ಬೋನ್ ಅದಾವ. 206 ಬೋನ್ಸ್ ಒಳಗೆ 206 ಬೋನ್ಸ್ ಒಳಗೆ ಲಾರ್ಜೆಸ್ಟ್ ಅಂದ್ರೆ ಯಾವ್ದು ಬರ್ತದ? ಫೀಮರ್. ಸ್ಮಾಲೆಸ್ಟ್ ಅಂದ್ರೆ ಇಲ್ಲಿ ನಮ್ಮ ಕಿವಿ ಒಳಗೆ ಇರ್ತಕ್ಕಂಥ ಸ್ಟೆಪಸ್. ಯಾವ್ದು? ಸ್ಟೆಪಸ್ ಬೋನ್ ಅಂತ ಬರ್ತದೆ ಕಿವಿ ಒಳಗೆ. ಒಟ್ಟು 6 ಬೋನ್ಸ್ ಬರ್ತಾವ ಕಿವಿ ಒಳಗ. ಅದ್ರೊಳಗ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಅತಿ ಚಿಕ್ಕ ಮೂಳೆ ಇರೋದು ಕಿವಿ ಒಳಗೆ, ಸ್ಟೆಪಸ್ ಅಂತ ಕರಿತೀವಿ. ದೇಹದಲ್ಲಿ ಇರ್ತಕ್ಕಂಥ ಅತಿ ದೊಡ್ಡದಾದಂತ ಮೂಳೆ ಯಾವುದು? ಫೀಮರ್. ಓಕೆ ಫ್ರೆಂಡ್ಸ್, ಇವಿಷ್ಟು ಸೈನ್ಸ್ ಮತ್ತು GK ಕ್ವಶನ್ ಅಷ್ಟೇ ಡಿಸ್ಕಷನ್ ಮಾಡಕ್ ಸಾಧ್ಯ ಆಯ್ತು ಈ ವಿಡಿಯೋ ಒಳಗೆ. ಇನ್ನು ಹೇಳ್ತಿದ್ದೆ ಬಟ್ ಲೇಟ್ ಆಗ್ತದ. ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಅನ್ನ ನಾಳೆ ವಿಡಿಯೋ ಒಳಗೆ ಏನ್ ಮಾಡ್ತೀನಿ ಮತ್ತೆ ಡಿಸ್ಕಷನ್ ಮಾಡ್ತೀನಿ. ನಿನ್ನೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನೀವು ವಾಟ್ಸ್ಆಪ್ ಮೂಲಕ ಮೆಸೇಜ್ ಮಾಡಿದಿರಿ, ಸರ್ GK ಮತ್ತು ಸೈನ್ಸ್ ಕ್ವಶನ್ ಡಿಸ್ಕಷನ್ ಮಾಡ್ರಿ, ಎಕ್ಸಾಮ್ ಹೆಲ್ಪ್ ಆಗ್ತದೆ ಅಂತೇಳಿ. ಸೊ ಅದಕ್ಕಾಗಿ ನಾನು GK ಮತ್ತು ಸೈನ್ಸ್ ಅನ್ನ ಕಾನ್ಸಂಟ್ರೇಟ್ ಮಾಡಿ ಇವತ್ತಿನ ವಿಡಿಯೋ ಒಳಗೆ ಏನ್ ಮಾಡಿದ್ದೀನಿ, ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ ತಿಳ್ಕೊಂಡು ಓನ್ಲಿ GK ಮತ್ತು ಸೈನ್ಸ್ ಅನ್ನ ಡಿಸ್ಕಷನ್ ಮಾಡಿದ್ದೀನಿ. ನಾಳೆ ಮತ್ತೇನ್ ಮಾಡೋಣ, ಮ್ಯಾಥಮೆಟಿಕ್ಸ್ ಕ್ಲಾಸ್ ಅನ್ನ ಡಿಸ್ಕಷನ್ ಮಾಡೋಣ. ಸೊ ಈ ವಿಡಿಯೋನ ನಿಮ್ಮ ಎಲ್ಲ ಇತರೆ ವಿದ್ಯಾರ್ಥಿಗಳು, ಇತರೆ ಸ್ನೇಹಿತರು ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.